Good morning everyone. Today I am going to share few things about balanced diet for pregnant and the lactating mother. So what is food? Food andre ಏನು? ಆಹಾರ. ಡೈಲಿ ನಾವು ಏನು ತಗೋತೀವಿ ಇನ್ ದ ಫಾರ್ಮ್ ಆಫ್ ಲಿಕ್ವಿಡ್ ಆಗಿರ್ಬೋದು ಅಥವಾ ಸಾಲಿಡ್ ಆಗಿರ್ಬೋದು ಅಥವಾ ಸೆಮಿ ಸಾಲಿಡ್ ಯಾವುದೇ ಆಗಿರ್ಬೋದು. ಸೊ ಅದನ್ನು ಆಹಾರ ಅಂತ ಹೇಳ್ತೀವಿ. ಸೊ ಫುಡ್ ಈಸ್ ನಥಿಂಗ್ ಬಟ್ ವಾಟ್ ದಟ್ ಈಸ್ ಈಟನ್ ಆರ್ ಡ್ರಂಕ್ ಅದರ್ವೈಸ್ ಕನ್ಸ್ಯೂಮ್ಡ್ ಬೈ ದ ಇಂಡಿವಿಜುವಲ್ ಪರ್ಸನ್ ಟು ಸಸ್ಟೈನ್ ದ ಲೈಫ್. ಅಂದರೆ ಬದುಕೋದಕ್ಕೆ ನಮಗೆ ಆಹಾರ ಬೇಕು. ವಿಚ್ ಪ್ರೊವೈಡ್ಸ್, ಆಹಾರ ತಗೊಳ್ಳೋದ್ರಿಂದ ಏನಾಗುತ್ತೆ, ನಮಗೆ ಎನರ್ಜಿ ಸಿಗುತ್ತೆ. ಎನರ್ಜಿ ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ಫಾರ್ ದ ಓವರ್ ಆಲ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ದ ಬಾಡಿ. ಅದಕ್ಕೆ ನಮಗೆ ಆಹಾರ ಬೇಕು. ನೆಕ್ಸ್ಟ್ ಡಯಟ್. ನೌವೇಡೇಸ್ ತುಂಬ ಕಾಮನ್ ಅಲ್ವಾ ಡಯಟ್ ಅನ್ನೋ ಪದ. ಎಲ್ಲರೂ ಏನಾದರೂ ಹೇಳಿದರೆ ಅಂದರೆ ತರದ ಫ್ರೆಂಡ್ಸ್ ಆಗಿರ್ಬೋದು ಯಾರೇ ಆಗಿರ್ಬೋದು, ನಾ ಡಯಟಲ್ಲಿ ಇದ್ದೀನಿ, ಇದನ್ನು ತಿನ್ನಲ್ಲ ಅದನ್ನು ತಿನ್ನಲ್ಲ. ಸೊ ಡಯಟ್ ಅಂದರೆ ಏನು? ಈಗ ಏನೋ ಒಂದು ಜನರಲ್ ಆಗಿ ಕಾಮನ್ ಆಗಿ ಮಾತಾಡ್ತಿದ್ದೀನಿ, ನಾನು ಡಯಟಲ್ಲಿ ಇದ್ದೀನಿ, ಎಕ್ಸಸೈಸ್ ಮಾಡ್ತಾ ಇದ್ದೀನಿ ಆ ಥರ. ಸೊ ಡಯಟ್ ಅಂದರೆ ಏನು? ಆ್ಯಕ್ಚುಲಿ ಮಿಸ್ಕನ್ಸೆಪ್ಷನ್ ಕಮ್ಮಿ ತಿನ್ನೋದು ಅಂತ. ಡಯಟ್ ಇಸ್ ಎ ಕ್ವಾಂಟಿಫೈಡ್ ನ್ಯೂಟ್ರಿಷನ್, ಯಾವುದು ಬಾಡಿಗೆ ರಿಕ್ವೈರ್ಮೆಂಟ್ ಇದೆ. ಎಕ್ಸಾಕ್ಟ್ಲಿ ಕರೆಕ್ಟ್ ಅದೇ. ಬಟ್ ಇವಾಗ ಯೂಶಲಿ ಏನಾಗ್ಬಿಟ್ಟಿದೆ ಅಂದರೆ ನಾನು ಡಯಟಲ್ಲಿ ಇದ್ದೀನಿ, ಅನ್ನ ತಿನ್ನಲ್ಲ, ಸೊ ಚಪಾತಿ ತಿಂತೀನಿ. ಅಂದರೆ ಚಪಾತಿನೂ ಅದರಲ್ಲೂ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಬಟ್ ಆದರೆ ರೈಸ್ನ ಕಾನ್ಸಂಟ್ರೇಟ್ ಮಾಡ್ತಾರೆ ಮೇಜರ್ಲಿ. ರೈಸ್ ಬದಲು ರಾಗಿ ತಗೋತೀನಿ. ಎಲ್ಲಾನು ಕಾರ್ಬೋಹೈಡ್ರೇಟ್ಸ್ ಒನ್ ಆರ್ ಅದರ್ ಫಾರ್ಮ್ಸ್ ಅಲ್ಲಿರುತ್ತೆ. ಸೊ ಅಕಾರ್ಡಿಂಗ್ ಟು ನ್ಯೂಟ್ರಿಷನ್ it is the sum of the food consumed by the individual, okay, or otherwise a specific course of food which a person restrict themselves for weight loss or for any medical reason. weight loss ಮಾಡಬೇಕು ಅಂತ ಅಂದರೆ ಅಥವಾ ಏನಾದರೂ ಮೆಡಿಕಲ್ ಕಂಡೀಷನ್ಸ್ ಡಾಕ್ಟರಿಂದ ಅಡ್ವೈಸ್ ಇದ್ದರೆ ಅಂಥದಕ್ಕೆ ನಾವು ಡಯಟ್ ಅಂತ ಹೇಳ್ತೀವಿ. ಈಗ ನಾವು ಎಲ್ಲ ತಿಂತಾ ಇರ್ತೀವಿ, ಆದರೂ ಹೇಳೋದು ನಾವು ಡಯಟ್ ಆಗಿದ್ದೀವಿ ಅಂತ ಅಲ್ವಾ? ಸೊ ಬ್ಯಾಲೆನ್ಸ್ಡ್ ಡಯಟ್. ವಾಟ್ ಈಸ್ ಬ್ಯಾಲೆನ್ಸ್ಡ್ ಡಯಟ್? ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಏನು? ಬ್ಯಾಲೆನ್ಸ್ಡ್ ಡಯಟ್ is nothing but the food which includes 5 food groups. There are 5 food groups. ಯಾವುದಂದ್ರೆ ನಮ್ಮ ಸೀರಿಯಲ್ಸು, ದಾಲ್ಸು, ಪಲ್ಸಸ್ಸು, ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ಸು, ಶುಗರ್ ಆ್ಯಂಡ್ ಫ್ಯಾಟ್ಸು, ಮತ್ತು ನಮ್ಮ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಅಂದರೆ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್. ದೀಸ್ ಆರ್ ದ 5 ಫುಡ್ ಗ್ರೂಪ್ ವಿಚ್ ಇನ್ಕ್ಲೂಡ್ ಇನ್ ಅವರ್ ಡೈಲಿ ರೊಟೀನ್ ಲೈಫಲ್ಲಿ. ಇದು 5 ಫುಡ್ ಗ್ರೂಪ್ಸ್ ನಮಗೆ ಇನ್ಕ್ಲೂಡ್ ಆಗಿರಬೇಕು. ಸೊ ವೈ ಇಟ್ ಈಸ್ ನೀಡೆಡ್ ಅಂದರೆ ವಿಚ್ ಈಸ್ ನೀಡೆಡ್ ಟು ಫುಲ್ಫಿಲ್ ದ ಡೈಲಿ ರಿಕ್ವೈರ್ಮೆಂಟ್ ಆಫ್ ದ ನ್ಯೂಟ್ರಿಯೆಂಟ್ಸ್. ಈ 5 ಫುಡ್ ಗ್ರೂಪು ನಮಗೆ ಡೈಲಿ ರೊಟೀನ್ ಲೈಫಲ್ಲಿ ಬೇಕು. ಸೊ ದಿಸ್ 5 ಫುಡ್ ಗ್ರೂಪ್ಸ್ ಇಟ್ ವಿಲ್ ಕಂಪ್ಲೀಟ್ ಅವರ್ ಬ್ಯಾಲೆನ್ಸ್ ಡಯಟ್. ಸೊ ದೀಸ್ ಆರ್ ದ 5 ಫುಡ್ ಗ್ರೂಪ್ಸ್. ಆಲ್ ದಿಸ್ cereals and grains, vegetables and the fruits, milk and milk products, fats and sugars, pulses and dal, everything. These are the 5 different food groups. So what is the importance of this balanced diet? Balanced diet ಯಾಕೆ important? Balanced diet, this will prevents diseases and infections. ಹೆಂಗೆ ಡಿಸೀಸ್ನ ಇನ್ಫೆಕ್ಷನ್ಸ್ನ ಪ್ರಿವೆಂಟ್ ಮಾಡುತ್ತೆ ಹೇಗೆ ಅಂತಂದರೆ, ಸೊ ವೆನ್ ವಿ ಹ್ಯಾವ್ ದ ಬ್ಯಾಲೆನ್ಸ್ ಡಯಟ್, ಫ್ರಮ್ ದಟ್ ವಿ ವಿಲ್ ಗೆಟ್ ಆಲ್ ದ ಎಸೆನ್ಷಿಯಲ್ ವಿಟಮಿನ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಮಿನರಲ್ಸ್ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ಅವರ್ ಬಾಡಿ, ವಿಚ್ ಇನ್ ಟರ್ನ್ ಹೆಲ್ಪ್ ಅವರ್ ಆರ್ ಬೂಸ್ಟ್ ಅವರ್ ಇಮ್ಯೂನ್ ಸಿಸ್ಟಮ್. ನಮ್ಮ ಇಮ್ಯೂನ್ ಸಿಸ್ಟಮ್ನ ಅದು ಬೂಸ್ಟ್ ಮಾಡುತ್ತೆ. ಒನ್ಸ್ ಅವರ್ ಇಮ್ಯೂನ್ ಸಿಸ್ಟಮ್ ಇಸ್ ಚೆನ್ನಾಗಿದ್ದಾಗ ಏನಾಗುತ್ತೆ ಅಂದರೆ ವಾಟ್ ಎವರ್ ದ ಸಣ್ಣ ಪುಟ್ಟ ಇವಾಗ ಆಫನ್ ಆಗಿ ಕೋಲ್ಡ್ ಆಗಿರ್ಬೋದು, ಒಂದು ಫೀವರ್ ಆಗಿರ್ಬೋದು, ಆ ಥರದ್ದೆಲ್ಲ ಇನ್ಫೆಕ್ಷನ್ಸ್ನ ಫಸ್ಟ್ ಲೈನಲ್ಲಿ ಅದು ಪ್ರಿವೆಂಟ್ ಮಾಡುತ್ತೆ. ಓಕೆನಾ? ನೆಕ್ಸ್ಟು ಹೆಲ್ಪ್ಸ್ ಇನ್ ಕಂಟ್ರೋಲ್ ಯುವರ್ ವೇಟ್. ಹೌ ಬ್ಯಾಲೆನ್ಸ್ ಡಯಟ್?
ಡಯಟಲ್ಲಿ ಇದ್ದೀನಿ ಅಂತ ಹೇಳಿದರೆ ನನ್ನ ಡಯಟ್ ಅಂದರೆ ವೆಯ್ಟ್ ಕಂಟ್ರೋಲ್ ಮಾಡೋಕ್ಕೆ ನನಗೆ ಆಗ್ತಾ ಇಲ್ಲ. ಸೊ ಹೌ ಆಫ್ಟರ್ ಈಟಿಂಗ್ ದಿಸ್ ಬ್ಯಾಲೆನ್ಸ್ ಡಯಟ್ ಹೌ ಕ್ಯಾನ್ ವಿ ಕಂಟ್ರೋಲ್ ಅವರ್ ವೆಯ್ಟ್ ಅಲ್ವಾ? ಎಲ್ಲ ತಿಂದು ಹೇಗೆ ವೆಯ್ಟ್ನ ಕಂಟ್ರೋಲ್ ಮಾಡೋದು ನಾವು? ಸೊ ಹೇಗೆ ಅಂತ ಅಂದರೆ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನಾವು ಡಯಟಲ್ಲಿ ಇದ್ದೀವಿ ಅಂದರೆ ಇವಾಗ ನನ್ನ ಟಾರ್ಗೆಟ್ 5 kgs ನಾನು ವಿತಿನ್ 3 months ರೆಡ್ಯೂಸ್ ಮಾಡಬೇಕಂದ್ರೆ ನನ್ನ ಟಾರ್ಗೆಟ್ ಆಗಿರುತ್ತೆ. ಸೊ ಅವಾಗ ನಾವೇನು ಮಾಡ್ತೀವಿ, ಆ 5 months ಫುಲ್ ಆ್ಯಕ್ಟಿವ್ ಆಗಿ ಅಂದರೆ ಫುಲ್ ಅದನ್ನೇ ಕಾನ್ಸಂಟ್ರೇಟ್ ಮಾಡ್ತೀವಿ. ನಮ್ಮದು ಊಟ ಆಗಿರ್ಬೋದು, ಎಕ್ಸಸೈಸ್ ಆಗಿರ್ಬೋದು, ನಾರ್ಮಲ್ ಏನಿರುತ್ತೋ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ ನಮ್ಮದು. ನಾ ಡಯಟಲ್ಲಿದ್ದು 3 monthsಗೆ 5 kgs ರೆಡ್ಯೂಸ್ ಮಾಡ್ತೀವಿ. ಅಲ್ಲಿ ತನಕ ಏನೋ ಸ್ವೀಟ್ಸ್ ಅಂತ ತಿನ್ನಲ್ಲ ಅಂತ ಹೇಳ್ಬೋದು, ಪ್ರತಿಯೊಂದು ಏನೋ ಒಂದೊಂದು ಫುಡ್ ಐಟಮ್ಸ್ನ ಬಿಟ್ಟು ಕಂಟ್ರೋಲ್ ಮಾಡ್ತೀವಿ. ಸೊ ಆಫ್ಟರ್ 3 months 5 kg ರೆಡ್ಯೂಸ್ ಆಯಿತು. ನೆಕ್ಸ್ಟ್ ಏನು, 3 months 5 kgs ರೆಡ್ಯೂಸ್ ಮಾಡಿದ್ವಿ, ಅದಾದಮೇಲೆ ಅದನ್ನು ಮೇಂಟೈನ್ ಮಾಡಬೇಕು ಅಲ್ವಾ? ಬಟ್ ಅದು ಈಗ ಒನ್ಸ್ ಆಫ್ಟರ್ 3 months ಆದಮೇಲೆ ನಾನು ನಾರ್ಮಲ್ ರೊಟೀನ್ ಲೈಫಿಗೆ ನಾನು ಬರ್ತೀನಿ, ಅಂದರೆ ನಾರ್ಮಲಾಗಿ ಎಲ್ಲ ತಿನ್ನೋಕ್ಕೆ ನಾನು ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ. ಸೊ ಆವಾಗ ಏನಾಗುತ್ತೆ, ಆಬ್ವಿಯಸ್ಲಿ 5 kg ವೆಯ್ಟ್ನ ನಾನು ರೆಡ್ಯೂಸ್ ಮಾಡಿದ್ದನ್ನು ಇಲ್ಲಿ ಮತ್ತೆ ತಿರ್ಗಾ ಗ್ರ್ಯಾಜುಲಿ ಆಫ್ಟರ್ 6 months ಆದರೂ ನಾನು ಗೇನ್ ಮಾಡ್ತಾ ಹೋಗ್ತೀನಿ ಕ್ಯಾಲೋರೀಸ್ನದ್ದು. ಸೊ ಆದರೆ ಬ್ಯಾಲೆನ್ಸ್ ಡಯಟಿಂದ ಏನು ಮಾಡ್ಬೋದು, ವಿ ಕ್ಯಾನ್ ಕಂಟ್ರೋಲ್ ಅವರ್ ವೆಯ್ಟ್. ನಾನು ಜಾಸ್ತಿ ಮಾಡ್ತಾ ಇದ್ದೀನಿ ಅಥವಾ ಗೇನ್ ಆಗ್ತಿದ್ದೀನಿ ಅಥವಾ ಲೂಸ್ ಆಗ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲ. ವಿ ಕ್ಯಾನ್ ಕಂಟ್ರೋಲ್ ಅವರ್ ವೆಯ್ಟ್. ಒಂದು ವೆಯ್ಟ್ನ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೋದು ಅಲಾಂಗ್ ವಿತ್ ಅವರ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರಬೇಕು, ಅಂದರೆ ವಾಟ್ ಎವರ್ ಎಕ್ಸಸೈಸ್ ಆಗಿರ್ಬೋದು, ಏನೇ ಆದರೂ ಆಗಿರ್ಬೋದು. ಓಕೆನಾ? ನೆಕ್ಸ್ಟ್ ಗುಡ್ ಫಾರ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್. ಹೇಗೆ ಬ್ಯಾಲೆನ್ಸ್ ಡಯಟ್ ಇಸ್ ಕ್ರೂಷಿಯಲ್ ಫಾರ್ ಚಿಲ್ಡ್ರನ್ಸ್ ಅಂತ ಅಡೋಲೆಸೆಂಟ್ ಪೀರಿಯಡ್. ಆವಾಗ ಯಾಕೆಂದರೆ ಸಣ್ಣ ಮಕ್ಕಳಲ್ಲಿ ಮತ್ತು ಅಡೋಲೆಸೆಂಟ್ ಟೀನೇಜರ್ಸಲ್ಲಿ ಬ್ಯಾಲೆನ್ಸ್ ಡಯಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಬಿಕಾಸ್ ಆವಾಗ ದೇಹ ಬೆಳವಣಿಗೆ ಆಗುವಂಥ ಸಮಯ. ಆವಾಗ ನಾವು ಚೆನ್ನಾಗಿ ಮಕ್ಕಳಿಗಾದರೆ ಟೀನೇಜರ್ಸ್ಗೆ ನ್ಯೂಟ್ರಿಯೆಂಟ್ಸ್ ಇರೋಂಥ ಆಹಾರನ ಕೊಡಬೇಕು. ಬಟ್ ಇವಾಗಿನ ಮಕ್ಕಳು ಏನಂದರೆ ಜಾಸ್ತಿ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅದರಿಂದ ದೇ ವೋಂಟ್ ಗೆಟ್ ಎನಿ ಎನರ್ಜಿ. ಅಂದರೆ ಎನರ್ಜಿ ಸಿಗುತ್ತೆ ಇನ್ ಟರ್ಮ್ಸ್ ಆಫ್ ದ ಟ್ರಾನ್ಸ್ ಫ್ಯಾಟ್ ಥರ. ಬೇಕಾಗಿರೋ ಸತ್ವ ಇರೋಂಥ ಆಹಾರ ಇರೋದಿಲ್ಲ ಅವರಿಗೆ. ಸೊ ಅಂಥ ಟೈಮಲ್ಲಿ ನಾವು ಬ್ಯಾಲೆನ್ಸ್ ಡಯಟ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಕೊಟ್ಟಾಗ ಏನಾಗುತ್ತೆ ಅಂದರೆ ಓವರ್ ಆಲ್ ಡೆವಲಪ್ಮೆಂಟ್ ಆಫ್ ದ ಬಾಡಿ ಇಟ್ ವಿಲ್ ಬಿ ಗುಡ್. ನೆಕ್ಸ್ಟ್ BMI. BMI ಅಂದರೆ ಏನು? BMI ಇಸ್ ಬೇಸಲ್ ಮಾಸ್ ಇಂಡೆಕ್ಸ್. ಸೊ ಇವಾಗ ಒಂದು ಪರ್ಸನ್ ಯಾರೇ ಆಗಿರ್ಬೋದು, ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರ್ಬೋದು, ಅಕಾರ್ಡಿಂಗ್ ಟು ನಮ್ಮ ಹೈಟು ನಾವು ಎಷ್ಟು ವೆಯ್ಟ್ ಇರಬೇಕು ಅದು ನಮಗೆ ಗೊತ್ತಿರಬೇಕು. ಕೆಲವು ಸತಿ ನಮ್ಮ ಹೈಟಿಗಿಂತ ನಮ್ಮ ವೆಯ್ಟ್ ಜಾಸ್ತಿ ಇರುತ್ತೆ. ಅಂದರೆ ಕೆಲವು ಸತಿ ಡಾಕ್ಟರ್ ಹತ್ರ ಹೋದಾಗ ಹೇಳ್ತಾ ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಮಾಡಿ ಅಕಾರ್ಡಿಂಗ್ ಟು BMI ನಿಮಗೆ ಸ್ವಲ್ಪ ವೆಯ್ಟ್ ಲಾಸ್ ಆಗೋ ಅಂತ ಮಾಡಬೇಕಂತ ಹೇಳ್ತಾರೆ. ಇಲ್ಲಾಂದರೆ ಇಟ್ ವಿಲ್ ಲೀಡ್ಸ್ ಟು ಸಮ್ ಅದರ್ ಕಾಂಪ್ಲಿಕೇಶನ್ಸ್, ಒಬೇಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಸೊ ಹೇಗೆ BMIನ ಕ್ಯಾಲ್ಕುಲೇಟ್ ಮಾಡೋದು ಅಂತ, BMI ಆಫ್ ಎ ಪರ್ಸನ್ಸ್ ವೆಯ್ಟ್ ಇನ್ ಕಿಲೋ ಕ್ಯಾಲೋರೀಸ್ ಡಿವೈಡೆಡ್ ಬೈ ಸ್ಕ್ವೇರ್ ಆಫ್ ಹೈಟ್ ಇನ್ ಮೀಟರ್ಸ್. ಅಂದರೆ ನಮ್ಮದು ವೆಯ್ಟ್ ಏನಿರುತ್ತೆ ಇದನ್ನು ನಾವು ಇಂಡಿವಿಜುವಲ್ ನಮಗೆ ಮಾಡ್ಕೋಬೋದು. ವೆಯ್ಟ್ ಇನ್ kgs ಡಿವೈಡೆಡ್ ಬೈ ಹೈಟ್ ಇನ್ ಸ್ಕ್ವೇರ್ ಆಫ್ ಹೈಟ್ ಇನ್ ಮೀಟರ್ಸ್. ಇಲ್ಲಿ ನಾನು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಈಗ ಒಬ್ಬರು 75 kg ಇರೋವಂಥ ಒಂದು ವ್ಯಕ್ತಿ 180 ಸೆಂಟಿಮೀಟರ್ ಇರ್ತಾರೆ. ಅಂದರೆ ಇಲ್ಲಿ ಹೈಟ್ನ ನಾನು ಸೆಂಟಿಮೀಟರಲ್ಲಿ ತೊಗೊಂಡಿದ್ದೀನಿ. 180 ಸೆಂಟಿಮೀಟರ್ ಅಂದರೆ 5.9 feet ಇರ್ತಾರೆ ಅಂತ. ಸೊ ಅವರು ಈಗ 180 ಸೆಂಟಿಮೀಟರ್ನ ನಾನು ಮೀಟರ್ಸಲ್ಲಿ ತೊಗೋಬೇಕಲ್ಲ. ಸೊ ಕನ್ವರ್ಟ್ 180 ಡಿವೈಡೆಡ್ ಬೈ 100 ಮಾಡಿದರೆ ಐ ವಿಲ್ ಬಿ ಗೆಟಿಂಗ್ 1.8 meters ಇರುತ್ತೆ. ಸೊ ಈ ಥರ ನಾವು BMI 75 kg ಡಿವೈಡೆಡ್ ಬೈ ಹೈಟ್ ಇನ್ ಸ್ಕ್ವೇರ್ ಮೀಟರ್ಸ್ ಅಲ್ಲ 2 times. ಸೊ ಐ ವಿಲ್ ಬಿ ಗೆಟಿಂಗ್ ದಿಸ್ 23.15. ದಿಸ್ ಈಸ್ ಮೈ BMI. ಅಂದರೆ ಪರ್ಟಿಕ್ಯುಲರ್ ಇಷ್ಟಿರೋದು. ಸೊ ಈಗ ಅಕಾರ್ಡಿಂಗ್ ಟು ದಿಸ್ 75 kg ಅವರಿಗೆ ಇಲ್ಲಿ ಇರೋಂಥ BMI ನಾರ್ಮಲ್ ಇದ್ದಾರಾ, ಅಂಡರ್ ವೇಟ್ ಇದ್ದಾರಾ, ಒಬೇಸ್ ಇದ್ದಾರಾ, ಓವರ್ ವೇಟ್ ಇದ್ದಾರಾ ಅಂತ ನೋಡ್ಕೋಬೇಕು ಫಸ್ಟು. ಸೊ ದಿಸ್ ಈಸ್ ದ ಚಾರ್ಟ್ ಫಾರ್ ದ BMI. ಇಫ್ ವಿ ಆರ್ ನಮ್ಮದು BMI ಲೆಸ್ ದೆನ್ 18.5 ಇದ್ದರೆ ವಿ ಆರ್ ಅಂಡರ್ ವೇಟ್. ಅಂದರೆ ನಾವು ಊಟ ತಗೊಳ್ಳಿ ಸ್ವಲ್ಪ ಜಾಸ್ತಿ ಮಾಡಬೇಕು. ಆಮೇಲೆ ನಾರ್ಮಲ್ ವೇಟ್ 18.5 to 24.9. ಇಲ್ಲಿ ಹಿಂದೆ ಸ್ಲೈಡಲ್ಲಿ ಎಷ್ಟಿತ್ತು? 23.5. ಸೊ ಈ ಪರ್ಸನ್ನು ಇಲ್ಲಿ ನಾರ್ಮಲ್ ವೇಟ್, ನಾರ್ಮಲ್ ಕರೆಕ್ಟಾಗಿದ್ದಾರೆ. ಸೊ ಅಂದರೆ ತುಂಬ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ, ನಾವು ನಾರ್ಮಲ್ ರೊಟೀನ್ ಲೈಫಲ್ಲಿ ಏನಿರುತ್ತೋ ಅದನ್ನು ಮಾಡ್ತಾ ಹೋಗ್ತೀವಿ.
29.9 ಆಲ್ಮೋಸ್ಟ್ 30ವರೆಗೂ ಇದ್ದರೆ ಅವ್ರನ್ನ ಓವರ್ ವೆಯ್ಟ್ ಇರ್ತಾರೆ. ಓವರ್ ವೆಯ್ಟ್ ಇದ್ದಾಗ ಏನು ಮಾಡಬೇಕು, ನಾವು ನಮ್ಮ ಡಯಟಲ್ಲಿ ಮಾಡಿಫಿಕೇಶನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಅದೇ ಥರ ಎಬೋ 30 ಇದ್ದರೆ ಒಬೇಸಲ್ಲಿ ಟೈಪ್ 1 ಟೈಪ್ 2 ಆ ಥರ ಹೋಗುತ್ತೆ. ಈ ಥರ ಇಲ್ಲಿ ಓವರ್ ವೆಯ್ಟ್ ಇದ್ದಾಗ ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಏನೂ ಪ್ರಾಬ್ಲಮ್ಸ್ ತುಂಬ ಆಗಲ್ಲ. ಬಟ್ ಈ ಥರ ಒಬೇಸ್ ಇದ್ದಾಗ ಇದಕ್ಕಿಂತ ಜಾಸ್ತಿ ಬರ್ತಾ ಇದ್ದಂಗೆ ಎಲ್ಲ ಥರ ಏನು ಕಾಂಪ್ಲಿಕೇಶನ್ಸ್ನ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ BMI. ಇವಾಗ ಫಸ್ಟು ನಮ್ಮದು BMI ಇದು ನೋಡ್ಕೊಂಡ್ವಿ. BMI ನೋಡ್ಕೊಂಡ್ವಿ ಎಷ್ಟು ಇರಬೇಕು ಅಂತ. ಇವಾಗ ಬೇಸಲ್ ಮೆಟಬಾಲಿಕ್ ರೇಟ್, ಇವಾಗ ನಾನು ಇಷ್ಟು ಒಂದು 5 ಫೀಟ್ ಇದ್ದೀನಿ, 70 kg ಇದ್ದೀನಿ. ಸೊ ನನಗೆ ಒಂದು ವ್ಯಾಲ್ಯೂ ಸಿಕ್ತು. ಸೊ ಅದರಿಂದ ನನಗೆ ಗೊತ್ತಾಯ್ತು ನಾನು ಓವರ್ ವೆಯ್ಟ್ ಇದೀನೋ ಅಂಡರ್ ವೆಯ್ಟ್ ಇದೀನೋ ಆ ಥರ ಯಾವ ವೆಯ್ಟಲ್ಲಿ ಬರ್ತೀನಿ ಅಂತ. ಸೊ ನೆಕ್ಸ್ಟು ಬೇಸಲ್ ಮೆಟಬಾಲಿಕ್ ರೇಟು ಇದೇನಂದರೆ ಇಟ್ ಈಸ್ ದ ಅಮೌಂಟ್ ಆಫ್ ಎನರ್ಜಿ ಯುವರ್ ಬಾಡಿ ಬರ್ನ್ಸ್ ಡ್ಯೂರಿಂಗ್ ದ ರೆಸ್ಟ್ ಸ್ಟೇಜ್ ಆನ್ ದ ಡೈಲಿ ಬೇಸಿಸ್. ಇದೆಲ್ಲ ಡೈಲಿ ಬೇಸಿಸಲ್ಲಿ BMI ಅಂದರೆ ಈಗ ನಾವು ಮಲ್ಕೊಂಡಿದ್ದಾಗಲೂ, ರಾತ್ರಿ ನಾವು ಊಟ ಮಾಡಿ ಮಲಗಿದಾಗ್ಲೂ ವಿ ನೀಡ್ ಸಮ್ ಎನರ್ಜಿ ಫಾರ್ ಅವರ್ ಸರ್ಕ್ಯುಲೇಟರಿ ಸಿಸ್ಟಮ್. ಪ್ರತಿಯೊಂದಕ್ಕೂ ಬ್ರೀತಿಂಗ್ ಆಗಿರ್ಬೋದು, ಹಾರ್ಟ್ ಫಂಕ್ಷನ್ ಮಾಡೋಕ್ಕಾಗಿರ್ಬೋದು, ಯಾವುದೇ ಒಂದಕ್ಕೆ ನಮಗೆ ಎನರ್ಜಿ ಬೇಕೇ ಬೇಕು. ಸೊ ಆ ಎನರ್ಜಿನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಆ ಪರ್ಸನ್ನು ಕಂಪ್ಲೀಟ್ ನಿದ್ರೆಯಲ್ಲಿ ಇರಬೇಕು. ಅರ್ಧಂಬರ್ಧ ನಿದ್ದೆ ಹಂಗಿರ್ಬಾರ್ದು, ಕಂಪ್ಲೀಟ್ ನಿದ್ದೆಯಲ್ಲಿದ್ದಾಗ ನಾವು ಇದನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈಸಿ ಆಗುತ್ತೆ. ಆವಾಗ ದೇರ್ ವೇಟ್ ಇನ್ ಕಿಲೋಗ್ರಾಮ್ಸು ಮತ್ತು ಅಗೇನ್ ಹೈಟ್ ಇನ್ ಸೆಂಟಿಮೀಟರ್, ಏಜ್ ಇನ್ ಇಯರ್ಸ್, ಈ ವ್ಯಾಲ್ಯೂಸಲ್ಲಿ ಬೇಕು. ಇದಕ್ಕೆ ಒಂದು ಫಾರ್ಮುಲಾ ಇದೆ, ಹ್ಯಾರಿಸ್ ಬೆನಿಡಿಕ್ಟ್ ಫಾರ್ಮುಲಾ ಅಂತ ಹೇಳ್ತಾರೆ ಅದಕ್ಕೆ. ಅದು ಮೆನ್ಗೆ ಸಪ್ರೇಟ್ ಇರುತ್ತೆ, ವುಮೆನ್ಗೆ ಸಪ್ರೇಟ್ ಇರುತ್ತೆ. ಓಕೆನಾ. ಬೈ ಯೂಸಿಂಗ್ ದಿಸ್ ಫಾರ್ಮುಲಾ ಈಗ ವೆಯ್ಟು ಎಕ್ಸಾಂಪಲ್ 70 kg ವೇಟು 160 ಸೆಂಟಿಮೀಟರ್ಸ್ ಅಂದರೆ 5 ಅಡಿ ಎತ್ತರ ಇರೋರು, ಒಂದು 70 kg ವೇಟ್ ಇರೋವಂಥ ವ್ಯಕ್ತಿ 35-30 ವರ್ಷ ಇರೋವಂಥವ್ರದ್ದು ಎಕ್ಸಾಂಪಲ್ ತಗೊಂಡು ಇದನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ದಿಸ್ ಇಸ್ ಒನ್ ಎಕ್ಸಾಂಪಲ್. ಓಕೆ. ಅವರು 1474 ಕಿಲೋ ಕ್ಯಾಲೋರೀಸ್ ಡ್ಯೂರಿಂಗ್ ದ ರೆಸ್ಟ್ ಟೈಮಲ್ಲಿ ಬರ್ನ್ ಮಾಡ್ತಾರೆ ಕ್ಯಾಲೋರೀಸ್ನ ಅವರು. ಓಕೆನಾ. ಸೊ ಇವಾಗ ಬರ್ನ್ ಮಾಡಿದ್ದಾಯಿತು. ಇವಾಗ ಆ್ಯಕ್ಟಿವ್ ಆಗಿದ್ದಾಗ ಎಷ್ಟು ಕ್ಯಾಲೋರೀಸ್ನ ನಾವು ಯೂಸ್ ಮಾಡ್ತೀವಿ ಅನ್ನೋದಕ್ಕೆ. ಸೊ ಈ ಆ್ಯಕ್ಟಿವ್ ಮೆಟಬಾಲಿಕ್ ರೇಟ್ ಅಗೇನ್ ದಿಸ್ ಇಸ್ ಒನ್ ಮೋರ್ ಫಾರ್ಮುಲಾ. ಇಲ್ಲಿ ನೋಡಿ, ಇದು BMR ನಮ್ಮದು ಏನು BMR ವ್ಯಾಲ್ಯೂ ಬಂದಿರುತ್ತೆ ಆ BMR ವ್ಯಾಲ್ಯೂ ಜೊತೆ ಇದು ಆಕ್ಟಿವಿಟಿ ಫ್ಯಾಕ್ಟರ್ ಅಂತ ಹೇಳ್ತಾರೆ. ಇದಿಷ್ಟು ಆಕ್ಟಿವಿಟಿ ಫ್ಯಾಕ್ಟರ್ ಬೇಸ್ಡ್ ಆನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್. ಯಾಕೆ ಅಂದರೆ ಇಲ್ಲಿ ನೋಡಿ, ನಾವು ಏನಂತ ಹೇಳ್ತೀವಿ ಜನರಲ್ ಆಗಿ ಸೆಡೆಂಟರಿ ವರ್ಕರ್ಸು, ಮಾಡ್ರೇಟ್ ವರ್ಕರ್ಸು, ಹೆವಿ ವರ್ಕರ್ಸ್ ಅಂತ ಹೇಳ್ತೀವಿ. ಸೆಡೆಂಟರಿ ವರ್ಕರ್ಸ್ ಅಂದರೆ ಲೈಟ್ ವೇಟ್ ಅಂದರೆ ಸ್ವಲ್ಪ ಕಮ್ಮಿ ಕೆಲಸ ಮಾಡೋರು, ಅಂದರೆ ಫಿಸಿಕಲ್ ಆಕ್ಟಿವಿಟಿ ಅಲ್ಲಿ ತುಂಬ ಇರೋದಿಲ್ಲ. ಓಕೆನಾ. ಎಕ್ಸಾಂಪಲ್ ಇದ್ದರೆ ಈಗ ಟೀಚರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಆ ಥರ ಅಂಥವ್ರು. ಯಾಕೆಂದರೆ ಮೆಂಟಲಿ ವರ್ಕ್ ಇರುತ್ತೆ ಅವರಿಗೆ, ಫಿಸಿಕಲಿ ನಾಟ್ ದಟ್ ಮಚ್ ಅವರು ವರ್ಕ್ ಮಾಡಿರೋದಿಲ್ಲ. ಮತ್ತು ನೆಕ್ಸ್ಟು ಮಾಡ್ರೇಟ್ ವರ್ಕರ್ಸ್ ಅಂದರೆ ಎಕ್ಸಾಂಪಲ್ ಹೌಸ್ ವೈಫ್ ಅವ್ರಿಗೆ ಆ ಥರ, ಅಂದರೆ ಸ್ವಲ್ಪ ತುಂಬ ಹೆವಿ ಕೆಲಸನೂ ಮಾಡಲ್ಲ, ಹಾಗಂದ್ರೆ ತುಂಬ ಫ್ರೀಯಾಗಿ ಏನು ಸೆಡೆಂಟರಿ ಅವ್ರ ಥರ ಮಾಡ್ದೇನೂ ಇರಲ್ಲ. ಓಕೆನಾ. ಎಕ್ಸಾಂಪಲ್. ಮತ್ತು ಹೆವಿ ವರ್ಕರ್ಸ್ ಅಂದರೆ ಕೂಲಿ ಕೆಲಸದವರು, ಅವ್ರು ತುಂಬ ವರ್ಕ್ ಮಾಡ್ತಾರಲ್ಲ, ಮನೆ ಕಟ್ಟೋರು, ಕನ್ಸ್ಟ್ರಕ್ಷನ್ನು, ಫಾರ್ಮರ್ಸ್ ಇರ್ತಾರಲ್ಲ ಅವರೆಲ್ಲರೂ. ಸೊ ಅವ್ರದ್ದು BMI ಅಥವಾ BMR ಫ್ಯಾಕ್ಟರ್ಸು ನಮ್ಮದು ಮಾಡ್ರೇಟ್ ಅಥವಾ ಸೆಡೆಂಟರಿ ಇರೋಕ್ಕಿಂತ ವೇರಿಯೇಷನ್ಸ್ ಇರುತ್ತೆ ಯಾವಾಗಲೂ. ಓಕೆನಾ. ಸೊ ಆ BMI ಎಕ್ಸಾಂಪಲ್ ಲಾಸ್ಟ್ ಸ್ಲೈಡ್ ತೊಗೊಂಡಿದ್ದೀನಿ ಇಲ್ಲಿ 1474 ಫ್ರಮ್ ಲಾಸ್ಟ್ ಸ್ಲೈಡ್ ದಟ್ BMR ಆಕ್ಟಿವಿಟಿ ಫ್ಯಾಕ್ಟರ್. ನಾನು ಇಲ್ಲಿ ಲಿಟಲ್ ಆರ್ ನೋ ಎಕ್ಸಸೈಸ್ ಅಂದರೆ ಸೆಡೆಂಟರಿ ವರ್ಕರ್ಗೆ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಇದು 1.2. ಇಫ್ ಐ ಗಿವ್ 1.2 ಮೀನ್ಸ್ ದಿಸ್ ಇಸ್ ದ ಆಕ್ಟಿವ್ 1768.8 ಕಿಲೋ ಕ್ಯಾಲೋರೀಸ್. ಇಷ್ಟು ಕಿಲೋ ಕ್ಯಾಲೋರೀಸ್ ನಾವು ಪರ್ ಡೇ ತೊಗೋಬೇಕಾಗುತ್ತೆ ಆಕ್ಟಿವ್ ಮೆಟಬಾಲಿಕ್ ರೇಟಿಗೆ. ಅಂದರೆ ದಿಸ್ ಇಸ್ ದ ಹೀಗೆ ಕ್ಯಾಲೋರೀಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಕಾರ್ಡಿಂಗ್ ಟು ಒನ್ ಇಂಡಿವಿಜುವಲ್. ಅಂದರೆ ಹೇಳ್ಬೋದು, ಬಟ್ ಕೆಲವೊಂದು ಸತಿ ಸ್ಟ್ಯಾಟಿಸ್ಟಿಕ್ಸಲ್ಲಿ ಏನಾಗುತ್ತೆ ಅಂದರೆ ಈಗ 55 ಇಯರ್ಸ್ ಇರೋರು, 5 ಇಂಚ್ ಇರೋರು, ಈ ಥರ ಇಷ್ಟು ಕ್ಯಾಲೋರೀಸ್ ತೊಗೋಬೇಕಂತ ಜನರಲ್ ಆಗಿ ಹೇಳ್ತಾರೆ. ಬಟ್ ದಿಸ್ ಇಸ್ ದ ಎಕ್ಸಾಕ್ಟ್ ಸ್ಪೆಸಿಫಿಕ್. ಈಗ ನನಗೆ ಹೇಗೆ, ಈಗ ನಾನು 30 ಇಯರ್ಸ್ ಇದ್ದೀನಿ, 5 ಇಂಚ್ ಇದ್ದೀನಿ, 80 kgs ಇದ್ದೀನಿ ಅಂತ ಅಂದಾಗ, ಸೊ ನಂದು ಇಂಡಿವಿಜುವಲಿ ಇಟ್ ವಿಲ್ ವೇರಿ ಕ್ಯಾಲೋರೀಸ್. ಓಕೆನಾ. ಹಾಂ. However, we are concentrating more on pregnant women ಅಲ್ವಾ. ಸೊ ಇವಾಗ ಅಂಡರ್ ವೇಟ್ ಇದ್ದಾಗ ಅವರು ಡ್ಯೂರಿಂಗ್ ಪ್ರೆಗ್ನೆಂಟ್ ಆಗಿದ್ದಾಗ ದೇ ಕ್ಯಾನ್ ಗೇನ್ weight 12 to around 18 kg ವರೆಗೂ ದೇ ಕ್ಯಾನ್
ವೆಯ್ಟ್ನ ಗೇನ್ ಮಾಡ್ಬೋದು. ಸೊ ಏನು ಅಂಥ ರಿಸ್ಕ್ ಫ್ಯಾಕ್ಟರ್ಸ್ ಆ ಥರ ಆಗೋದಿಲ್ಲ ಅವರಿಗೆ. ಮತ್ತು ಹೆಲ್ತಿ ವೆಯ್ಟ್ ಈಸ್ ನಥಿಂಗ್ ಬಟ್ ನಾರ್ಮಲ್ ಈಗ ಎಲ್ಲ ಸರಿಯಾಗಿದೆ ಅಂದಾಗ ಸೊ 11 to 16 kgs ವೆಯ್ಟ್ನ ಅವ್ರು ಗೇನ್ ಮಾಡ್ಬೋದು. ಓವರ್ ವೆಯ್ಟ್ ಆಗಿರೋರು 7 to 12 kgs ಅಷ್ಟು ವೆಯ್ಟ್ನ ಗೇನ್ ಮಾಡಬೇಕು. ಯಾಕೆಂದರೆ ದೇ ಆರ್ ಆಲ್ರೆಡಿ ಓವರ್ ವೆಯ್ಟಲ್ಲಿ ಇರ್ತಾರೆ ಅವರು. ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲೂ ತುಂಬ ಗೇನ್ ಮಾಡಿದರೆ ಸೊ ಎಗೇನ್ ಅದು ಏನಂತಾರೆ ಪ್ರೀಟರ್ಮ್ ಲೇಬರ್ ಆಗಿರ್ಬೋದು ಮತ್ತು ಬೇರೆ ಥರ ಅಡ್ವರ್ಸ್ ಎಫೆಕ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ಒಬೇಸ್ ಇದ್ದರೆ ಜಸ್ಟ್ ದೇ ಹ್ಯಾವ್ ಟು ಕಾನ್ಸಂಟ್ರೇಟ್ ಅಂದರೆ 9 kgs ಅರೌಂಡ್ 10 kgs ಅವ್ರಿಗೆ ಅವರು ವೆಯ್ಟ್ ಗೇನ್ ಆಗಬೇಕು. ಅದಕ್ಕಿಂತ ಜಾಸ್ತಿ ಆದರೆ ಎಗೇನ್ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಇಷ್ಟೇ ವೆಯ್ಟ್ ಗೇನ್ ಆಗಬೇಕಂದ್ರೆ ಎಗೇನ್ ದೇ ಹ್ಯಾವ್ ಟು ಫಾಲೋ ದ ಡಯಟ್. ಎಗೇನ್ ಆ ಡಯಟ್ ಅಂತಂದರೆ ಮತ್ತೆ ತಿರ್ಗಾ ಡಾಕ್ಟರ್ ಹತ್ರ ನ್ಯೂಟ್ರಿಷನ್ ಅಡ್ವೈಸ್ ತಗೊಂಡು ದೇ ಹ್ಯಾವ್ ಟು ಫಾಲೋ. ಅವಾಗ ಹೇಳಿದ್ನಲ್ಲ ಡಯಟರಿ ಗೈಡ್ಲೈನ್ಸ್ ಅಂತ. ಇಲ್ಲಿ ನೋಡಿ ಸೆಡೆಂಟರಿ ವರ್ಕರ್ ಅರೌಂಡ್ ಈಗ ನಮ್ಮ ಬಾಡಿ ವೇಟ್ 55, ದಿಸ್ ಇಸ್ ಒನ್ ಎಕ್ಸಾಂಪಲ್ ಆಯಿತಾ. ಇಟ್ ಈಸ್ ಡಿಪೆಂಡ್ ಅಪಾನ್ ದ ಇಂಡಿವಿಜುವಲ್ಸ್. 55 kg ಇದ್ದಾಗ ಜಸ್ಟ್ 1660 ಕಿಲೋ ಕ್ಯಾಲೋರೀಸ್ ಈಸ್ ಎನಫ್ ಫಾರ್ ನಾರ್ಮಲ್ ಪ್ರೋಟೀನ್ ಡೇ ಲೈಫಿಗೆ. ಒಂದು ದಿನಕ್ಕೆ ನಮಗೆ 1660 ಅಷ್ಟು ಕಿಲೋ ಕ್ಯಾಲೋರೀಸ್ ಸಾಕಾಗತ್ತೆ. ಸೊ ನಾವು ಏನು ಮಾಡ್ತೀವಿ ಅಂತಂದರೆ ನಾವು ಕ್ಯಾಲೋರೀಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ನಮ್ಗೆ ಏನು ಇಷ್ಟ ಬರುತ್ತೋ ಅಂದರೆ ಹೆಂಗೆ ನಮ್ಮ ರೊಟೀನ್ ಬೇರೆ ಥರ ಇರುತ್ತಲ್ವಾ. ಸೊ ನಾವು ಯಾವತ್ತೂ ಊಟ ಮಾಡಬೇಕಾದ್ರೆ ಆಗಲಿ ಅಥವಾ ಏನೇ ಒಂದು ತಿನ್ನಬೇಕಾದ್ರೆ ಕ್ಯಾಲೋರೀಸ್ ನಮ್ಗೆ ನೆನಪಾಗೋದಿಲ್ಲ. ನಾವು ಇನ್ ಟರ್ಮ್ಸ್ ಆಫ್ ಕ್ವಾಲಿಟಿ ಆ್ಯಂಡ್ ಕ್ವಾಂಟಿಟಿ ಅದನ್ನು ಫಸ್ಟ್ ಚೆಕ್ ಮಾಡ್ತೀವಿ ನಾವು. ಏನೋ ಚೆನ್ನಾಗಿದೆ 2 ಇಡ್ಲಿ ಇನ್ನೊಂದು ತಿನ್ನೋಣ, ನಾಳೆಯಿಂದ ನೋಡ್ಕೊಳ್ಳೋಣ, ಆ ಥರ ಥಿಂಕ್ ಮಾಡ್ತೀವಲ್ವಾ. ಸೊ ಬಟ್ ಏನಾಗುತ್ತೆ ಅಂದರೆ ನಾವು ಇಷ್ಟು ಕ್ಯಾಲೋರೀಸ್ ತೊಗೊಂಡ್ರೆ ಸಾಕು. ಈಗ ಏನಂತಾರೆ ಎಕ್ಸಾಂಪಲ್, ದುಡ್ಡು ಜೀವನ ಮಾಡೋಕ್ಕೆ ಸ್ವಲ್ಪ ಇದ್ದರೆ ನಾರ್ಮಲ್ ಆಗಿರ್ತೀವಿ. ಜಾಸ್ತಿ ಅಕ್ಯುಮುಲೇಟ್ ಆಗ್ತಾ ಹೋದಂಗೆ ಏನು ಮಾಡ್ತೀವಿ, ಬ್ಯಾಂಕಲ್ಲಿ ಹೋಗಿ ಡೆಪಾಸಿಟ್ ಮಾಡ್ತೀವಿ ನಾವು ದುಡ್ಡನ್ನ. ಅದೇ ಥರ ಎಕ್ಸ್ಟ್ರಾ ಕ್ಯಾಲೋರೀಸ್ ನಮಗೆ ಸಿಕ್ಕಿದಷ್ಟು ಏನಾಗುತ್ತೆ, ಬಾಡಿ ಇಸ್ ಲೈಕ್ ಒಂದು ಫ್ಯಾಟ್ ಅಲ್ಲಿ ಎಲ್ಲೆಲ್ಲಿ ಜಾಗ ಇರುತ್ತೋ ಅಲ್ಲಿ ಹೋಗಿ ಸ್ಟೋರ್ ಆಗ್ತಾ ಇರುತ್ತೆ ನಮ್ಮ ಬಾಡಿಯಲ್ಲೇ. ಓಕೆನಾ. ಸೊ ಆವಾಗ ಸಪೋಸ್ ಇವಾಗ ಸೆಡೆಂಟರಿ ವುಮೆನ್ ಯಾರೇ ಆಗಿರ್ಬೋದು, ಮಾಡ್ರೇಟ್ ಹೆವಿ ವರ್ಕರ್ ಯಾರೇ ಆಗಿದ್ರು, ಪ್ರೆಗ್ನೆಂಟ್ ಆದಾಗ ನೋಡಿ ಇಲ್ಲಿ ಪ್ಲಸ್ 350 ಕ್ಯಾಲೋರೀಸ್ ಇಸ್ ಎನಫ್ ಅವರಿಗೆ. ಸೊ ಇವಾಗ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, 1660 ಪ್ಲಸ್ 350 ಕ್ಯಾಲೋರೀಸ್ ಅರೌಂಡ್ 2000 ಅರೌಂಡ್ ಬರುತ್ತೆ. ಅಷ್ಟು ಕ್ಯಾಲೋರೀಸ್ ಪರ್ ಡೇ ಇಸ್ ಎನಫ್. ಏನಂದರೆ ಫಸ್ಟ್ ಹೇಳೋದು ನೀವು ಪ್ರೆಗ್ನೆಂಟ್ ಇದೆಯಾ, ಯು ಹ್ಯಾವ್ ಟು ಈಟ್ ಫಾರ್ 2, ಅದು ಫಸ್ಟ್ ಹೇಳ್ತಾರೆ. ದಟ್ ಇಸ್ ನಾಟ್ ಕರೆಕ್ಟ್. ಇಬ್ಬರು ಇರ್ತಾರೆ ನಿಜ, ಹಾಗಂತ ಅಂದ್ಬಿಟ್ಟು ಇಬ್ಬರದಷ್ಟು ಊಟ ತಗೋಬಾರ್ದು. ಬಿಕಾಸ್ ದಿಸ್ ಮಚ್ ಇಸ್ ಎನಫ್ ಫಾರ್ ಅವರ್ ಫಂಕ್ಷನಿಂಗ್ ಆಫ್ ದ ಬಾಡಿ. ಓಕೆನಾ. ಮತ್ತು ಸಪೋಸ್ ಲ್ಯಾಕ್ಟೇಟಿಂಗ್ ಇದ್ದಾಗ ಶಿ ನೀಡ್ ಮೋರ್ 600 ಫಸ್ಟಿಂದ 6 ಮಂತ್ಸ್ಗೆ, ಬಿಕಾಸ್ ಶಿ ವಿಲ್ ಬಿ ಫೀಡಿಂಗ್ ದ ಬೇಬಿ. ಮತ್ತು 7 to 12 months ಅಂದರೆ ಪ್ಲಸ್ 520, ಬಿಕಾಸ್ 7 ಮಂತಿಂದ ನಾವು ಮಗುಗೆ ಏನಂತಾರೆ ಸ್ವಲ್ಪ ಇದು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಸೆರ್ಲ್ಯಾಕ್ ಅಥವಾ ರಾಗಿ ಚರಿ ಆ ಥರ ಇಂಟ್ರೊಡ್ಯೂಸ್ ಮಾಡ್ತೀವಲ್ಲ ಮಗುಗೆ. ಸೊ ಆವಾಗ ಅಮ್ಮನ ಮೇಲೆ ಅಷ್ಟು ಇದಾಗಿ ಡಿಪೆಂಡ್ ಇರೋದಿಲ್ಲ ಮಗು, ಒಂದು ಸ್ವಲ್ಪ ಕಮ್ಮಿ ಇರುತ್ತಲ್ಲ. ಸೊ ಆವಾಗ 520 ಕಿಲೋ ಕ್ಯಾಲೋರೀಸ್ ಅಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ನಮಗೆ ಸಾಕಾಗುತ್ತೆ. ಸೊ ವಾಟ್ ಆರ್ ದ ನ್ಯೂಟ್ರಿಷನ್ ರಿಕ್ವೈರ್ಮೆಂಟ್ ಡ್ಯೂರಿಂಗ್ ದ ಪ್ರೀ ಆ್ಯಂಡ್ ದ ಪೋಸ್ಟ್ ಪ್ರೆಗ್ನೆನ್ಸಿ. ಪೋಸ್ಟ್ ಪ್ರೆಗ್ನೆನ್ಸಿ ಇಸ್ ನಥಿಂಗ್ ಬಟ್ ಲ್ಯಾಕ್ಟೇಷನ್. ಸೊ ಆ್ಯಸ್ ಐ ಟೋಲ್ಡ್ ಯು, ಇಷ್ಟು ಕಿಲೋ ಕ್ಯಾಲೋರೀಸ್, ಇವಾಗ ಒಂದು 2000 ಕಿಲೋ ಕ್ಯಾಲೋರೀಸ್ ತಗೋಬೇಕು ಅಂತ ಅಂದಾಗ ಸೊ ಹೇಗೆ ನಾವು ಅದನ್ನು ನಾವು ಒಂದು ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು, ಆಲ್ ದ 5 ಫುಡ್ ಗ್ರೂಪ್ಸು ನಾವು ಇನ್ಕ್ಲೂಡ್ ಆಗಿರಬೇಕು. ಯಾವುದಂದರೆ ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಫ್ಯಾಟ್ಸು, ವಿಟಮಿನ್ಸ್, ಮಿನರಲ್ಸು ಇದೆಲ್ಲನೂ ಇನ್ಕ್ಲೂಡ್ ಆಗಿರಬೇಕು ನಮ್ಮ ಡಯಟಲ್ಲಿ. ಮತ್ತು ಮೇಜರ್ಲಿ ಕಾರ್ಬೋಹೈಡ್ರೇಟ್ಸ್ 50 to 60% ಆಫ್ ಎನರ್ಜಿ ನಮಗೆ ನಮ್ಮ ಕಾರ್ಬೋಹೈಡ್ರೇಟ್ಸಿಂದಲೇ ಬರೋದು. Carbohydrates are source of good source of energy for both mother and the fetus. Example, as we know, ಎಲ್ಲರಿಗೂ ಗೊತ್ತಿರೋದೆ ರೈಸ್ ಆಗಿರ್ಬೋದು, ವೀಟ್ ಆಗಿರ್ಬೋದು, ವೆಜಿಟೇಬಲ್ಸ್, ಕೆಲವು ವೆಜಿಟೇಬಲ್ಸ್ ಎಕ್ಸಾಂಪಲ್ ಪೊಟೆಟೊ, ದೇ ಆರ್ ರಿಚ್ ಇನ್ ಸ್ಟಾರ್ಚ್. ನಥಿಂಗ್ ಬಟ್ ಇನ್ ಟರ್ಮ್ಸ್ ಎಲ್ಲ ಲಾಸ್ಟಿಗೆ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ ಅದು ಬಾಡಿಯಲ್ಲಿ. ನೆಕ್ಸ್ಟ್ ಪ್ರೋಟೀನಿಂದ 10 to 15% ಆಫ್ ಅವರ್ ಎನರ್ಜಿ ಬರುತ್ತೆ. ಓಕೆನಾ. ಪ್ರೋಟೀನ್ಸ್ ಆರ್ ದ ಸೋರ್ಸ್ ಆಫ್ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಟಿಶ್ಯೂಸ್ ಫಾರ್ ಮೆಟರ್ನಲ್ ಆ್ಯಂಡ್ ದ ಫೀಟಲ್ ಟಿಶ್ಯೂಸು. ಡಯಟರಿ ಸೋರ್ಸು ಫಿಶ್ಶು, ಮೀಟು, ಎಗ್ಗು, ಮಿಲ್ಕ್ ಇರುತ್ತೆ. ಫಾರ್ ವೆಜಿಟೇರಿಯನ್, ಇಫ್ ವಿ ಆರ್ ಈಟಿಂಗ್ ನಾನ್ ವೆಜಿಟೇರಿಯನ್ ಅಂದರೆ ಫಿಶ್
ಅದು ಮತ್ತು ಎಗ್ ಎಲ್ಲ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಬಟ್ ಇನ್ ಕೇಸ್ ಆಫ್ ವೆಜಿಟೇರಿಯನ್ ಇದ್ದರೆ ಸೋಯಾ ಬೀನ್ಸ್ ಆಗಿರ್ಬೋದು, ಕಾಳುಗಳಾಗಿರ್ಬೋದು, ಮೊಳಕೆ ಕಾಳು ಈ ಥರದ್ದನ್ನೇ ತೊಗೋಬೋದು ಅವರೆಲ್ಲ. ಎಕ್ಸಾಂಪಲ್ ನೋಡಿ, 100 grams ಆಫ್ ಕುಕ್ಡ್ ಮೀಟ್ ಕಂಟೆಂಟ್ಸ್ ನೋಡಿ 25 to 30 grams ಆಫ್ ಪ್ರೋಟೀನ್ ಇರುತ್ತೆ. ಬಟ್ ಮೀಟ್ ತಿನ್ನದೇ ಇರೋರಿಗೆ ಈಗ ಒಂದು ಸ್ಲೈಸ್ ಆಫ್ ಚೀಸ್ ಕಂಟೆಂಟ್ಸ್ 15 grams ಆಫ್ ಪ್ರೋಟೀನ್. ನೆಕ್ಸ್ಟು ಫ್ಯಾಟ್. ಫ್ಯಾಟ್ ಅಂದರೆ ಹೇಗೆ ಆಯಿಲ್ ಕನ್ಸಂಪ್ಷನ್ನು, ಆಯಿಲ್ ತುಪ್ಪ ಎಲ್ಲ ತೊಗೋಬೋದು. ಬಟ್ ಏನಂತಂದರೆ ನನಗೆ ನಾರ್ಮಲಾಗಿ ಇಷ್ಟ ಆಗುತ್ತೆ ಅಂತಂದರೆ ನಾವೇನು ಮಾಡ್ತೀವಿ, ಔಟ್ಸೈಡ್ ಫುಡ್ಸ್ ಅಂದರೆ ಚಕ್ಲಿ, ಕೋಡ್ಬಳೆ ಆ ಥರ ಏನಾದರೂ ತಿಂಡಿ ಆ ಥರ ತಿಂತೀವಲ್ಲ, ತಿನ್ನೋದು ತಪ್ಪಂತಲ್ಲ. ಬಟ್ ಅದಕ್ಕೂ ಒಂದು ಲಿಮಿಟ್ ಇರಬೇಕು. ಬಟ್ ಕೆಲವೊಂದ್ಸತಿ ಏನಾಗ್ಬಿಡುತ್ತೆ ಅಂದರೆ ಅದೇ ಜಾಸ್ತಿ ಆಗುತ್ತೆ, ನಮ್ಮ ಊಟಕ್ಕಿಂತ ಆ ಥರ ಫುಡ್ಸನ್ನೇ ನಾವು ಜಾಸ್ತಿ ತೊಗೊಂಡಿರ್ತೀವಿ. ಮೇಯ್ನ್ಲಿ ಇಂಪಾರ್ಟೆಂಟ್ ದಿಸ್ ಫ್ಯಾಟಿಂದ 20 to 30% ಆಫ್ ಎನರ್ಜಿ ಸಿಗುತ್ತೆ. ಇಂಪಾರ್ಟೆಂಟ್ ವೈ ಈ ಫ್ಯಾಟ್ ಹೇಳ್ತಾರಲ್ಲ ಇವಾಗಿನ ಡಾಕ್ಟರ್ಸ್ ಅಂದರೆ ಜಾಸ್ತಿ ಏನಂತಾರೆ, ಕೊಲೆಸ್ಟ್ರಾಲ್ ಬರುತ್ತೆ, ಸೊ ಆಯಿಲ್ ಐಟಮ್ಸ್ನ ಕಂಟ್ರೋಲ್ ಮಾಡಿ ಅಥವಾ ಕಮ್ಮಿ ಮಾಡಿ ಆ ಥರ ಹೇಳ್ತಾರಲ್ಲ. ಸೊ ಡ್ಯೂರಿಂಗ್ ಪ್ರೆಗ್ನೆನ್ಸಿ ದ 20 to 30% ಆಫ್ ಎನರ್ಜಿ ಇಟ್ ವಿಲ್ ಕಮ್ ಫ್ರಮ್ ದ ಫ್ಯಾಟ್. ಒಂದು ಫ್ಯಾಟ್ ಅಂದರೆ ಆಯಿಲ್ಸ್ ಮತ್ತು ಘೀ ಆ ಥರದ್ದು ಇನ್ಕ್ಲೂಡ್ ಆಗುತ್ತೆ, which is important for fetal brain and retina development. We should concentrate more on this omega-3 fatty acid, which is very much important for the brain development of the fetus. ಓಕೆನಾ? ಈ omega-3 fatty acids ಯಾವುದರಿಂದ ಸಿಗುತ್ತೆ ಅಂದರೆ ನಮಗೆ ಫ್ಲೇಕ್ ಸೀಡ್ ಆಯಿಲ್, ಸೋಯಾಬೀನ್ ಆಯಿಲ್, ಇದೆಲ್ಲ ನಮ್ಮ ಡಯಟಲ್ಲಿ ಅಡುಗೆಯಲ್ಲಿ ಒಂದು ಒಗ್ಗರಣೆಗೆ ಆ ಥರ ಸ್ವಲ್ಪ ಯೂಸ್ ಮಾಡ್ಕೋಬೋದು. ಅಕಸ್ಮಾತ್ ಈ ಥರ ಯೂಸ್ ಇಷ್ಟಪಡದೆ ಇರೋರು ಅಥವಾ ತಿಂದೇ ಇರೋರು ಫಿಶ್ ಆಯಿಲ್ ಈ ಥರದ್ದೆಲ್ಲ ಕೆಲವರು ಯೂಸ್ ಮಾಡ್ತಾರೆ, ತಿಂತಾರೆ. ಬಟ್ ಕೆಲವರು ಯೂಸ್ ಮಾಡ್ತಾ ಇರೋದು ಈ ಪಲ್ಸಸಲ್ಲಿ ಬೇಳೆಗಳಾಗಿರ್ಬೋದು, ಎಸ್ಪೆಷಲಿ ವಾಲ್ನಟ್, ಡೈಲಿ ವಾಲ್ನಟ್ನ ಕನ್ಸ್ಯೂಮ್ ಮಾಡೋದ್ರಿಂದ ವಿ ಕ್ಯಾನ್ ಬ್ಯಾಲೆನ್ಸ್. ಈಗ ವೆಜಿಟೇರಿಯನ್ಗೆ ಒಂದು ಅಡ್ವಾಂಟೇಜ್ ಇರುತ್ತೆ, ಮತ್ತು ನಾನ್ ವೆಜ್ ಅವ್ರಿಗೆ ಸ್ವಲ್ಪ ಜಾಸ್ತಿ ಅಡ್ವಾಂಟೇಜಸ್ ಇರುತ್ತಲ್ಲ. ಸೊ ಅದನ್ನೇನು ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸ್ನ ವಿ ಕ್ಯಾನ್ ಕಾಂಪನ್ಸೇಟ್ ವಿತ್ ಆಲ್ ದಿಸ್ ಇದು ಡ್ರೈ ಫ್ರೂಟ್ಸ್. ಮತ್ತು ಚೂಸ್ ಮಾಡಬೇಕಾದ್ರೆ ಹೆಲ್ತಿ ಫ್ಯಾಟ್ ಅಂದರೆ ವೆಜಿಟೇಬಲ್ ಆಯಿಲ್, ನಾರ್ಮಲ್ ಕುಕ್ಕಿಂಗ್ ಆಯಿಲ್ ನಾವು ಏನು ಯೂಸ್ ಮಾಡ್ತೀವಿ ಮನೇಲಿ ಅದು ಯೂಸ್ ಮಾಡ್ಬೋದು. ಫಿಶ್ ಆಯಿಲ್. ಇನ್ ಕೇಸ್ ರೆಡ್ಯೂಸ್ ಫ್ರೈಡ್ ಫುಡ್ ಇಂಟೇಕ್, ಫ್ರೈಡ್ ಐಟಮ್ಸ್ ಈ ಥರ ಫ್ರೈಡ್ ಐಟಮ್ಸ್ನ ಮತ್ತು ಟ್ರಾನ್ಸ್ ಫ್ಯಾಟ್, ಬಿಸ್ಕೆಟ್ಸು, ಕೇಕು ಈ ಥರ ಐಟಮ್ಸ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ನೆಕ್ಸ್ಟ್, ದೀಸ್ ಆರ್ ಆಲ್ ದ ವಿಟಮಿನ್ಸ್ ಆ್ಯಂಡ್ ದ ಮಿನರಲ್ಸ್ ಫ್ರಮ್ ವಿಟಮಿನ್ ಎ ಟು ವಿಟಮಿನ್ ಇ ಮತ್ತು ಫೋಲಿಕ್ ಆ್ಯಸಿಡ್, ಐರನ್ನು, ಜಿಂಕು, ಕಾಪರ್, ಅಯೋಡಿನ್ ಇದೆಲ್ಲವನ್ನು ತಗೋಬೇಕು. ಎಸ್ಪೆಷಲಿ ಐರನ್ ಡೈಲಿ ನಮಗೆ 27 mg per day ಕನ್ಸ್ಯೂಮ್ ಮಾಡಬೇಕು. ಸೊ ಡಾಕ್ಟರ್ ವಿಲ್ ಸಜೆಸ್ಟ್ ಐರನ್ ಹಿಮೋಗ್ಲೋಬಿನ್ ಕಂಟೆಂಟ್ ಕಮ್ಮಿ ಇದೆ, ಸೊ ಸ್ಟಾರ್ಟ್ ವಿತ್ ಡಿಪೆಂಡ್ಸ್ ಅಪಾನ್ ಅವರ್ ಹಿಮೋಗ್ಲೋಬಿನ್ ಕಂಟೆಂಟ್ 1 ಟ್ಯಾಬ್ಲೆಟ್ ಪರ್ ಡೇ ಅಥವಾ 2 ಟ್ಯಾಬ್ಲೆಟ್ಸ್ ಮಾರ್ನಿಂಗ್ ನೈಟ್, ಅಥವಾ ಇನ್ನೂ ಟ್ಯಾಬ್ಲೆಟ್ಸ್ ಕೊಟ್ಟು ನೋಡ್ತಾರೆ ಹಾಗೂ ನಮಗೆ ಅದು ಹಿಮೋಗ್ಲೋಬಿನ್ ಲೆವೆಲ್ ಇನ್ಕ್ರೀಸ್ ಆಗಿದೆ ಅಂದರೆ ದೇ ವಿಲ್ ಗೋ ವಿತ್ ದ ಇಂಜೆಕ್ಷನ್ಸ್, ಹಿಮೋಗ್ಲೋಬಿನ್ದು ಇದು ಮಾಡ್ತಾರೆ. ಸೊ ಅಲಾಂಗ್ ವಿತ್ ನಾವು ಟ್ಯಾಬ್ಲೆಟ್ ತೊಗೊಳ್ಳೋದ್ರ ಜೊತೆಗೇ ನಾವು ನಮ್ಮ ಫುಡ್ಡಲ್ಲೂ ನಾರ್ಮಲಾಗಿ ಇದೆಲ್ಲ ಏನಂದರೆ ಡಯಟು ನಾವು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತ ಅಂದಾಗಿಂದಲೇ ನಾವು ಸ್ಟಾರ್ಟ್ ಮಾಡ್ಕೊಂಡ್ಬಂದರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಒಂದ್ಸತಿ ಆದಮೇಲಿಂದ ನಾನು ಫಾಲೋ ಮಾಡ್ತೀನಿ ಅಂತ ಅಂದರೆ ಆಲ್ಮೋಸ್ಟ್ ನಮ್ಗೆ ಗೊತ್ತಾಗಿ ನಾವೆಲ್ಲ ಅವಾಗ ಹೇಳಿದಂಗೆ ಮೇಡಮ್ ಒಂದು 3 months 4 months ಬಂದುಬಿಟ್ಟಿರ್ತೀವಿ ನಾವು. ಈಗ 7th month ಬಂದು ಯೋಗ ಮಾಡ್ತೀವಿ ಅಂತ ಹೇಳಿದಾಗೆ. ಸೊ ಅದೆಲ್ಲ ಏನಂದರೆ ಲಾಸ್ಟ್ ಮೂಮೆಂಟ್ಗೆ ಯಾವುದೂ ವರ್ಕೌಟ್ ಆಗಲ್ಲ, ನಮ್ಮ ದೇಹಕ್ಕೆ ಅದು ಒಗ್ಗಿ ಅದು ಆಗೋಷ್ಟರಲ್ಲಿ ವಿ ವಿಲ್ ಬಿ ಡೆಲಿವರಿಂಗ್ ದ ಬೇಬಿ ಓನ್ಲಿ. ಸೊ ಬೆಟರ್ ಟು ಏನಂತ ಹೇಳ್ತಾರೆ, ಪ್ರೆಗ್ನೆನ್ಸಿಗೆ ಯಾರು ಪ್ಲ್ಯಾನ್ ಮಾಡ್ತಾರೆ ಇವಾಗಿನ ಜನ್ರೇಷನಲ್ಲೆಲ್ಲ ಕಪಲ್ಸ್ ದೇ ವಿಲ್ ಬಿ ಪ್ಲ್ಯಾನಿಂಗ್ ಫಾರ್ ಪ್ರೆಗ್ನೆನ್ಸಿನೋ. ಸೊ ಆ ಟೈಮಲ್ಲಿ ಅವರು ಡಾಕ್ಟರ್ ಹತ್ರ ಹೋಗಿ ಕನ್ಸಲ್ಟ್ ಮಾಡೋದ್ರಿಂದ ನಾಟ್ ಫಾರ್ ಇದು ಐರನ್ ಅಲ್ಲ, ಅಂದರೆ ಸ್ಟಾರ್ಟಿಂಗಿಂದನೇ ಅವರು ಪ್ಲ್ಯಾನ್ ಮಾಡ್ತಿದ್ದೀನಿ ಅಂದಾಗ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ ತೊಗೊತಾ ಇರಿ, ಈ ಥರ ಮಾಡಿ ಅಂತ ಅವ್ರು ಇನ್ಸ್ಟ್ರಕ್ಟ್ ಮಾಡ್ತಾರೆ. ಸೊ ಬೆಟರ್ ಟು ಒನ್ಸ್ ಕನ್ಸಲ್ಟ್ ಡಾಕ್ಟರ್ ಆ್ಯಂಡ್ ದೆನ್ ಸ್ಟಾರ್ಟ್ ವಿತ್ ಡಯಟೇ ಆಗಿರ್ಬೋದು ಅಥವಾ ಮೆಡಿಸಿನ್ಸೇ ಆಗಿರ್ಬೋದು ಸ್ಟಾರ್ಟ್ ಮಾಡಿದರೆ ಒಳ್ಳೆಯದು. ಸೊ ದೇರ್ ಆರ್ 2 types of iron. One is heme iron and this one non-heme iron. Heme iron ಅಂದರೆ it is derived from the hemoglobin. It is originated mainly from the plant animal protein. Example, you will get this type of heme from the meat, poultry, seafoods ಅಲ್ಲಿ ಜಾಸ್ತಿ ಇರುತ್ತೆ. This heme iron it can be quickly digested by the body.
ಓಕೆನಾ. ನಾನ್ ಹೀಮ್ ಐರನ್ ಅಂತಂದರೆ ದಿಸ್ ಇಸ್ ಫೌಂಡ್ ಇನ್ ದ ಪ್ಲ್ಯಾಂಟ್ ಸೋರ್ಸಲ್ಲಿ ಜಾಸ್ತಿ ಸಿಗುತ್ತೆ, ಲೈಕ್ ಫ್ರೂಟ್ಸ್, ನಟ್ಸ್, ಸೀಡ್ಸಲ್ಲಿ ಇರುತ್ತೆ. ಇಟ್ ವಿಲ್ ಟೇಕ್ ಲಿಟಲ್ ಟೈಮ್ ಫಾರ್ ದ ಬಾಡಿ ಟು ಕನ್ವರ್ಟ್ ಇನ್ ಟು ದ ಸಬ್ಸ್ಟೆನ್ಸ್ ಆ್ಯಂಡ್ ಇಟ್ ಕ್ಯಾನ್ ಯೂಸ್. ನೆಕ್ಸ್ಟು ಕ್ಯಾಲ್ಶಿಯಂ 1000 mg ಪರ್ ಡೇ ತಗೋಬೇಕು. ಬಿಕಾಸ್ ಪ್ರೆಗ್ನೆಂಟ್ ಇದ್ದಾಗಲೂ ಕ್ಯಾಲ್ಶಿಯಂ ಇಂಪಾರ್ಟೆಂಟ್ ಆಗುತ್ತೆ, ಲ್ಯಾಕ್ಟೇಟಿಂಗಲ್ಲೂ ಕ್ಯಾಲ್ಶಿಯಂ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಸೊ ಡಯಟರಿ ಸೋರ್ಸು ಮಿಲ್ಕು, ಬಟರ್ ಮಿಲ್ಕ್, ಯೋಗರ್ಟ್, ಚೀಸ್ ಈ ಥರ. ಬಟ್ ಏನಂದರೆ ಕೆಲವರು ಹೇಳ್ತಾರೆ ಮಿಲ್ಕು ಆ ಟೈಮಲ್ಲಿ ಕನ್ಸ್ಯೂಮ್ ಮಾಡೋಕ್ಕೆ ನನಗೆ ಆಗಲ್ಲ, ಅಂದರೆ ನನಗೆ ಇಷ್ಟ ಇಲ್ಲ ಆ ಥರ ಹೇಳಿದಾಗ, ಸೊ ಮಿಲ್ಕನ್ನ ಸಬ್ಸ್ಟಿಟ್ಯೂಟ್ ಮಾಡೋಂದ್ರೆ ಬಟರ್ ಮಿಲ್ಕ್ ಆಗಿರ್ಬೋದು, ಯೋಗರ್ಟ್ ಆಗಿರ್ಬೋದು, ಆ ಥರ ಬ್ಯಾಲೆನ್ಸ್ ಮಾಡಿಕೊಂಡು ನಾವು ಒಟ್ಟಿನಲ್ಲಿ ಮಿಲ್ಕ್ ಅಥವಾ ಕ್ಯಾಲ್ಶಿಯಂನ ತೊಗೊಳ್ಳೇಬೇಕಾಗತ್ತೆ. ಫೋಲಿಕ್ ಆ್ಯಸಿಡ್ ಎಷ್ಟು ಬೇಕಂದರೆ 600 mg ಪರ್ ಡೇ ಬೇಕಾಗುತ್ತೆ. ಸೊ ಫೋಲಿಕ್ ಆ್ಯಸಿಡ್ ರೆಫರ್ಸ್ ಟು ದ ಸಿಂಥೆಟಿಕ್ ಸಪ್ಲಿಮೆಂಟ್. ಬಿಕಾಸ್ ನಮ್ಮ ಫುಡ್ ಕಂಟೆಂಟಲ್ಲಿ ಫೋಲಿಕ್ ಆ್ಯಸಿಡ್ ಇರೋದಿಲ್ಲ, ನಮಗೆ ಸಿಗೋದು ಫುಡ್ಡಲ್ಲಿ ಫೋಲೇಟ್ಸ್ ಅಂತ ಸಿಗುತ್ತೆ. ಓಕೆನಾ. ಅದಕ್ಕೋಸ್ಕರ ನಾವು ಫೋಲಿಕ್ ಆ್ಯಸಿಡ್ನ ಸಿಂಥೆಟಿಕ್ ಸಪ್ಲಿಮೆಂಟ್ಸ್ ಅಂತ ಹೇಳ್ತೀವಿ. ಮತ್ತು ಫೋಲಿಕ್ ಆ್ಯಸಿಡ್ ವಾಟ್ ಎವರ್ ವಿ ವಿಲ್ ಗೆಟ್ ಫ್ರಮ್ ಅವರ್ ಫುಡ್ ದಟ್ ಈಸ್ ನಾಟ್ ದಟ್ ಮಚ್ ಸಫಿಷಿಯೆಂಟ್. ಇಷ್ಟು 600 mg ಅಂದರೆ ನಾವು ಇಷ್ಟೆಲ್ಲ ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ತಿಂದರೂ ವಿ ವಾಂಟ್ ಬಿ ಗೆಟಿಂಗ್ ದಿಸ್ ಮಚ್ ಗ್ರಾಮ್ಸ್, ಮೈಕ್ರೋಗ್ರಾಮ್ಸ್ ಸಿಗಲ್ಲ. ಸೊ ವಿ ಹ್ಯಾವ್ ಟು ಟೇಕ್ ದ ಫೋಲೇಟ್ ಸಪ್ಲಿಮೆಂಟ್. ಫಸ್ಟ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋದೇ ಫಸ್ಟ್ ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ಸ್ನ ತಗೊಳ್ಳಿ ಅಂತಲೇ ಹೇಳೋದು. ಸೊ ವಿಚ್ ಇಸ್ ರಿಕ್ವೈರ್ಡ್ ಫಾರ್ ದ ಮೆಟರ್ನಲ್ ಎರಿಥ್ರೋಪೊಯೆಸಿಸ್, DNA synthesis and growth of the placenta and the development of fetal spinal cord during the first month of the pregnancy. First to 3 months folic acid tablets na prescribe ಮಾಡ್ತಾರೆ ಡಾಕ್ಟರ್ಸು. ಸೊ ವಾಟ್ ಏನಂದರೆ ಇಟ್ ರೆಡ್ಯೂಸಸ್ ದ ರಿಸ್ಕ್ ಆಫ್ ದ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್. ಡಯಟರಿ ಸೋರ್ಸಸ್ ಆರ್ ಅವಕಾಡೋ, ಕಾಲಿಫ್ಲವರ್, ಬ್ರೋಕೊಲಿ, ಬೀಟ್ರೂಟ್, ಆರೆಂಜಸ್, ಟೊಮೆಟೊಸ್, etc. These are all the rich in folic acid. Then coming to the fiber 30 to 35 grams per day ತಗೊಳ್ಳೇಬೇಕು. ಯಾಕೆ ಅಂತಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕಾನ್ಸ್ಟಿಪೇಷನ್ ಇಸ್ ದ ಮೇಜರ್ ಪ್ರಾಬ್ಲಮ್. ನಾಟ್ ಫಾರ್ ಎಲ್ಲರಿಗೂ ಅಂತ ಹೇಳಿಲ್ಲ, ಬಟ್ ಜನರಲಿ ಮೆಜಾರಿಟಿ ಪೀಪಲ್ ಅಥವಾ ವುಮೆನ್ಸ್ ಹೇಳ್ತಾರೆ ಕಾನ್ಸ್ಟಿಪೇಷನ್, ನಂಗೆ ಅದು ತಿಂದರೆ ಆಗಿಲ್ಲ, ಇದು ತಿಂದರೆ ಆಗಿಲ್ಲ, ಕಾನ್ಸ್ಟಿಪೇಷನ್. ಮತ್ತು ತುಂಬ ಪ್ರೆಷರು ಹಾಕೋಕ್ಕಾಗಲ್ಲ, ಬಿಕಾಸ್ ಬೇಬಿ ಇರುತ್ತೆ, ಕಷ್ಟ ಆಗುತ್ತಲ್ವ. ಸೊ ಏನಕ್ಕೆ ಕಾನ್ಸ್ಟಿಪೇಷನ್ ಆಗುತ್ತೆ ಅಂದರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ಆಗೋದ್ರಿಂದ ಅದೇನು ಮಾಡುತ್ತೆ ಅಂದರೆ ಇಟ್ ಕಾಸಸ್ ದ ರಿಲ್ಯಾಕ್ಸೇಷನ್ ಆಫ್ ದ ಅದರ್ ಬಾಡಿ ಮಸಲ್ಸ್ ವಿಚ್ ಇನ್ಕ್ಲೂಡ್ಸ್ ಅವರ್ ಇಂಟೆಸ್ಟೈನ್. ದಿಸ್ ಸ್ಲೋ ಮೂವ್ಮೆಂಟ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ವಿಚ್ ಲೀಡ್ಸ್ ಇನ್ ದ ಸ್ಲೋ ಡೈಜೆಷನ್ ಆಫ್ ದ ಫುಡ್. ಸೊ ಅದರಿಂದ ನಮಗೆ ಕಾನ್ಸ್ಟಿಪೇಷನ್ ಆಗುತ್ತೆ. ಸೊ ಆ ಕಾನ್ಸ್ಟಿಪೇಷನ್ನ ನಾವು ತಡಿಬೇಕು ಅಂದರೆ ಏನು ಮಾಡಬೇಕು, ನಮ್ಮ ಊಟದಲ್ಲಿ ನಾವು ನಾರಿನಂಶ ಇರೋವಂಥ ಆಹಾರವನ್ನು ಜಾಸ್ತಿ ತಗೋಬೇಕು. ಬರೀ ಫೈಬರ್ ತಗೊಂಡು 30 to 35 ಗ್ರಾಮ್ಸು ಆದರೂ ಕಾನ್ಸ್ಟಿಪೇಷನ್ನೇ ಇದೆ ಆ ಥರ ಹೇಳಿದರೆ, ಎಗೇನ್ ಇಟ್ ಇನ್ಕ್ಲೂಡ್ಸ್ ಫಿಸಿಕಲ್ ಆ್ಯಕ್ಟಿವಿಟಿನೂ ಇರಬೇಕು, ಅದ್ರ ಜೊತೆಗೆ ಡಯಟು ಇರಬೇಕು. ಒಂದು ರೊಟೀನ್ ಹೆಲ್ತಿ ಲೈಫ್ ರೊಟೀನ್ನ ಲೀಡ್ ಮಾಡೋದ್ರಿಂದ ಈ ಥರ ಇರೋ ಪ್ರಾಬ್ಲಮ್ಸ್ ಎಲ್ಲರೂ ನಾವು ಸಾಲ್ವ್ ಮಾಡ್ಕೊಬೋದು. ಮತ್ತು ಸಣ್ಣ ಪುಟ್ಟದಕ್ಕೂ ಡಾಕ್ಟರ್ ಹತ್ರನೇ ಹೋಗಿ ಸಜೆಷನ್ ಕೇಳಬೇಕು ಅನ್ನೋದನ್ನು ತಪ್ಪತ್ತೆ. ಈಗೇನೋ ಒಂಚೂರು ಆಯಿತು, ನಮ್ಮ ಕೈ ನಾವು ಕಾಲಾಗಿ ಬಂತಂದ್ರೆ ಪ್ರೆಗ್ನೆಂಟ್ ಹೋಗಿ ಬಂದಿರ್ತೀವಿ, ಮತ್ತೆ ಇನ್ನೊಂದ್ಸತಿ ಅಪಾಯಿಂಟ್ಮೆಂಟ್ ತೊಗೊಂಡು ಏನೋ ಹಾಗೆ ಹೋಯಿತು ಅನ್ನೋ ಥರ ಹೋಗ್ತೀವಲ್ಲ, ಸೊ ಆ ಥರ. ಸೊ ಡಯಟರಿ ಸೋರ್ಸಸ್ ಎಗೇನ್ ಹೋಲ್ ಗ್ರೇನ್ಸು, ಲೆಗ್ಯೂಮ್ಸು, ಡ್ರೈಡ್ ಆ್ಯಂಡ್ ಫ್ರೆಶ್ ಫ್ರೂಟ್ಸ್, ವೆಜಿಟೇಬಲ್ಸ್, ನಟ್ಸ್ ಆ್ಯಂಡ್ ಸೀಡ್ಸ್. Iodine is required for synthesis. ಎಷ್ಟು 150 to 250 mg ಬೇಕು per ಡೇಗೆ. Iodine is required for synthesis of maternal and thyroid hormone and the development of fetal central nervous system. So dietary source, again this is one extra, but daily use of iodine salt is iodine salt. ನಾವು ಸಾಲ್ಟ್ನ ಯೂಸ್ ಮಾಡೋದ್ರಿಂದನೇ ಸ್ವಲ್ಪ iodine ಡೆಫಿಷಿಯನ್ಸಿನ ನಾವು ಅವಾಯ್ಡ್ ಮಾಡ್ಬೋದು, ಅಂಥ ಪ್ರಾಬ್ಲಮ್ ಆಗೋದಿಲ್ಲ. Next, vitamin C. Vitamin C is an antioxidant and it is required for the synthesis of collagen and for the prevention of pre-eclamptic toxemia. So vitamin C rich sources ಎಲ್ಲ ಯಾವುದಾದ್ರೆ ಕ್ಯಾಬೇಜು, ಟೊಮೆಟೊ, ಸ್ಟ್ರಾಬೆರೀಸು, ಆಲ್ ದ ಸಿಟ್ರಸ್ ಫ್ರೂಟ್ಸು. ನವಡೇಸ್ ಕಿವಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಹೇಳ್ತಿರ್ತಾರಲ್ಲ, ಡೈಲಿ 1
ಫ್ರೂಟ್ ತಿನ್ಬೇಕಂತ. ಸೊ ಏನಂದರೆ ಈಗ ವಿಟಮಿನ್ ಸಿ ಆಗಿರ್ಬೋದು, ಎ ಆಗಿರ್ಬೋದು, ಯಾವುದೇ ಒಂದು ಆಗಿದ್ರೂ ಪ್ರತಿಯೊಂದು ಫ್ರೂಟ್ಸ್ನ ನಾವು ನಮ್ಮದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಂದ ಟಿಲ್ ನೈಟ್ವರೆಗೂ ಅದನ್ನು ಡಿವೈಡ್ ಮಾಡಿಕೊಂಡು ತೊಗೋಬೇಕು. ಇವತ್ತು ಬರೀ ಒಂದು ಆ್ಯಪಲ್ ತೊಗೊಂಡೆ, ನಾಳೆ ಬರೀ ಒಂದು ಪೊಮೊಗ್ರಾನೇಟ್ ತಿಂದೆ, ಅಥವಾ ನಾಳಿದ್ದು ಇನ್ನೊಂದೇನೋ ಅವಕಾಡೋ ಒಂದೇ ತೊಗೊಂಡೆ, ಆ ಥರ ಮಾಡಬಾರ್ದು. ಬಟ್ ನಾವು ಏನು ಮಾಡ್ತೀವಿ, ನಾರ್ಮಲಾಗಿ ನಾವು ಮಾಡೋ ತಪ್ಪಾರೆ ಅಲ್ವಾ, ಅಂದರೆ ಊಟ ಆದಮೇಲೆ ಒಂದು ಆ್ಯಪಲ್ ತಿಂದಿರ್ತೀವಿ, ಅಥವಾ ಸಂಜೆ ಒಂದು ಪೊಮೊಗ್ರಾನೇಟ್ ತೊಗೋತೀವಿ, ಇದೇ ನಮ್ಗೆ ಆಗಿರುತ್ತೆ. ಬಟ್ ಬ್ರೇಕ್ಫಾಸ್ಟ್ ಜೊತೆ ನಾವು ಯಾವತ್ತೂ ಫ್ರೂಟ್ಸ್ ತಿನ್ನೋ ಅಭ್ಯಾಸ ಪ್ರೆಗ್ನೆಂಟ್ ಆಗಬೇಕಂತಲ್ಲ, ನಾರ್ಮಲಾಗಿ ನಾವು ಇಟ್ಕೊಂಡಿರೋದಿಲ್ಲ. ಬ್ರೇಕ್ಫಾಸ್ಟ್ ಜೊತೆಗೆ ಒಂದು ಫ್ರೂಟ್ ಇರಬೇಕು, ನಮ್ಮ ಲಂಚಲ್ಲಿ ಒಂದು ಫ್ರೂಟ್ ಇನ್ಕ್ಲೂಡ್ ಆಗಿರಬೇಕು, ನಮ್ಮ ಡಿನ್ನರಲ್ಲೂ ಒಂದು ಫ್ರೂಟ್ ಇನ್ಕ್ಲೂಡ್ ಆಗಿರಬೇಕು. ಅಥವಾ ಇಲ್ಲಿ ಒಂದು ಕಡೆ ಡಿನ್ನರಲ್ಲಿ ತೊಗೊಂಡಿಲ್ಲ ಅಂದರೆ ಈವ್ನಿಂಗಲ್ಲಿ ಒಂದು ಜ್ಯೂಸು, ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತೊಗೊಂಡಿಲ್ಲ ಅಂದರೆ ಒಂದು 11 o'clock ಒಂದು ಜ್ಯೂಸ್ ತೊಗೋಬೇಕು. ಅದನ್ನೆಲ್ಲ ನಾವು ಮಾಡೋದಿಲ್ಲ. ಅಂದರೆ ಪ್ರೆಗ್ನೆಂಟ್ ಆಗಲೇಬೇಕಂತಲ್ಲ, ಬಟ್ ನಾರ್ಮಲ್ ಆಗು ಈ ಥರ ಹೆಲ್ತಿ ವೇನ ಕಲ್ಟಿವೇಟ್ ಮಾಡ್ಕೋಬೇಕು ನಾವು. ಮತ್ತು ನೆಕ್ಸ್ಟು ವಿಟಮಿನ್ಸ್. These are all the again vitamin A, B and C explained, vitamin D, vitamin E, vitamin K, and these are all the vitamin A ಇಷ್ಟು 900 micrograms ಅಷ್ಟು ಇರಬೇಕು. ವಿಟಮಿನ್ ಬಿ, ವಿಟಮಿನ್ ಡಿ, ಇ, ಕೆ ಇದೆಲ್ಲನೂ ಇದ್ರದ್ದು ಸೋರ್ಸಸ್ ಯಾವ್ಯಾವುದರಿಂದ ಸಿಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಥಿಂಗ್ಸ್ ಟು ಅವಾಯ್ಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಆಲ್ಕೋಹಾಲ್ ಕನ್ಸಂಪ್ಷನ್ ನಾಟ್ ಎಲ್ಲರಲ್ಲ, ಸರ್ಟನ್ ಒಂದು 5% 10% ಆಫ್ ಪೀಪಲ್ ಇರ್ತಾರೆ ಆಲ್ಕೋಹಾಲ್ ತೊಗೊಳ್ಳೋದು. ಅದು ಟೊಬ್ಯಾಕೊ, ಇಲ್ಲೀಗಲ್ ಡ್ರಗ್ಸು, ಸಿಗರೇಟು, ಮತ್ತು ರಿಸ್ಕಿ ಫಿಸಿಕಲ್ ಆ್ಯಕ್ಟಿವಿಟೀಸ್, ತುಂಬ ಹೆವಿ ವರ್ಕ್ ಮಾಡ್ತಾರಲ್ಲ ಅಂಥದ್ದು. ಆಮೇಲಿಂದ ರಾ ಅಥವಾ ಅನ್ಪ್ಯಾಸ್ಚರೈಸ್ಡ್ ಮಿಲ್ಕು ಆ್ಯಂಡ್ ಇಟ್ಸ್ ಪ್ರಾಡಕ್ಟ್ ಶುಡ್ ನಾಟ್ ಬಿ ಕನ್ಸ್ಯೂಮ್ಡು. ಆಮೇಲೆ ಅನ್ಕುಕ್ಡು ಮೀಟು, ಅನ್ಕುಕ್ ಪ್ರಾಡಕ್ಟ್ಸ್ ಆಫ್ ಅನಿಮಲ್ ಅಂದರೆ ಮೀಟ್ ಅಥವಾ ಫಿಶ್, ಆ ಥರದ ರಾ ತಿಂತಾರಲ್ಲ ಆ ಥರದನ್ನೆಲ್ಲ ಅವಾಯ್ಡ್ ಮಾಡಬೇಕು ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ದಿಸ್ ಇಸ್ ಒನ್ ಚಾರ್ಟ್, ಡಯಟ್ ಪ್ಲ್ಯಾನ್ ಚಾರ್ಟ್ ಫಾರ್ ಪ್ರೆಗ್ನೆಂಟ್ ವುಮೆನ್. ಓಕೆನಾ? ಎಕ್ಸಾಂಪಲ್, ದಿಸ್ ಇಸ್ ಒನ್ ಎಕ್ಸಾಂಪಲ್ ಅಷ್ಟೇ. ಇದು ಅವ್ರವ್ರ ಇಂಡಿವಿಜುವಲ್ಗೆ ಬಿಟ್ಟಿದ್ದು. ಆ ಥರ ಅವ್ರು ನಮ್ಗೆ ಹೆಂಗೆ ಬೇಕೋ ಹಾಗೆ ನಾವು ಪ್ಲ್ಯಾನ್ ಮಾಡ್ಕೊಬೋದು. ಅರ್ಲಿ ಮಾರ್ನಿಂಗ್ ಅರೌಂಡ್ 6 ಇಂದ 7 o'clock 1 ಕಪ್ ಮಿಲ್ಕ್ ಅಂದರೆ 1 ಗ್ಲಾಸ್ ಮಿಲ್ಕ್ ತೊಗೋಬೇಕು. ಇಫ್ ಅಂದರೆ ಓಕೆ ಪರವಾಗಿಲ್ಲ, ಮಿಲ್ಕ್ ಈಸ್ ಸಫಿಷಿಯೆಂಟ್ ಆ ಥರ ಇದ್ದರೆ ಫೈನ್, ಇಲ್ಲ ಅಂದರೆ ಆಗಲ್ಲ ಸ್ವಲ್ಪ ಸುಸ್ತಾಗುತ್ತೆ ಆ ಥರ ಇದ್ದರೆ ವಿ ಕ್ಯಾನ್ ಗೋ ವಿತ್ ಬಿಸ್ಕೆಟ್ ಅಥವಾ ರಸ್ಕ್, ಆ ಥರ 2 ಅಥವಾ 3 ನಂಬರ್ಸ್ ಆಗುತ್ತೆ. ಫುಲ್ ಪ್ಯಾಕೆಟೇ ತೊಗೊಳ್ಳೋದು ಆ ಥರ ಎಲ್ಲ ಮಾಡಬಾರ್ದು. ದಿಸ್ ಆರ್ ಆಲ್ ಇಲ್ಲಿ ಏನು ತೊಗೊಳ್ತೀವಿ, ಇದು ಏನು ಡೈಜೆಸ್ಟ್ ಆಗುತ್ತೆ, ಇಟ್ಸ್ ಆಲ್ ಅಗೇನ್ ರಿಲೇಟೆಡ್ ಟು ಅವರ್ ಕ್ಯಾಲೋರೀಸ್. ಫಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈಗ 2000 ಕಿಲೋ ಕ್ಯಾಲೋರೀಸ್ ನಮ್ಗೆ ಏನು ಬೇಕೋ ಅದೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಓಕೆನಾ? ಸೊ ನೆಕ್ಸ್ಟು ಬೇಕಿದ್ರೆ ಕಾಫಿ ಆರ್ ಟೀ ಆಪ್ಷನಲ್. ಬ್ರೇಕ್ಫಾಸ್ಟಲ್ಲಿ ವೆಜಿಟೇಬಲ್ ಉಪ್ಮಾ, ಹೌ ಮಚ್ ಪಾಸಿಬಲ್ ದಟ್ ಮಚ್ ವೆಜಿಟೇಬಲ್ಸ್ ಫ್ರೂಟ್ಸ್ ವಿ ಹ್ಯಾವ್ ಟು ಇನ್ಕ್ಲೂಡ್ ಇನ್ ಅವರ್ ಡಯಟ್. ಓಕೆನಾ? 8 ಅಥವಾ 9 o'clock ಸಮ್ ಬ್ರೇಕ್ಫಾಸ್ಟು. ನೆಕ್ಸ್ಟು ಮಿಡ್ ಮಾರ್ನಿಂಗ್ ಅರೌಂಡ್ 11 o'clock 1 ಪ್ಲೇಟ್ ವಿತ್ ಫಿಸ್ಟ್ ಫುಲ್ ಆಫ್ ನಟ್ಸ್, ಡ್ರೈ ಫ್ರೂಟ್ಸ್ ತೊಗೊಳ್ಳೋದಾಗಿರ್ಬೋದು, ಅಥವಾ ಸಲಾಡ್ ಮಾಡ್ಕೋಬೋದು, ಅಥವಾ ಸೂಪ್ ಮಾಡ್ಕೋಬೋದು, ಆ ಥರ. ನೆಕ್ಸ್ಟು ಲಂಚ್ ಅರೌಂಡ್ 1 ಇಂದ 2 o'clock ಲಂಚ್ ಮಾಡಬೇಕು. ಲಂಚಲ್ಲಿ ಸಲಾಡ್, ಗ್ರೀನ್ ವೆಜಿಟೇಬಲ್ಸ್, ದಾಲ್, ರೈಸ್ ಅಥವಾ ರೋಟಿ, ರಾಯ್ತಾ. ಎಗೇನ್ ರಾಯ್ತಾ ಅಂದರೆ ಎಗೇನ್ ಇದರಲ್ಲಿ ಕರ್ಡ್ ಇರುತ್ತೆ. ಸೊ ಎಗೇನ್ ಇಟ್ ಈಸ್ ಗುಡ್ ಸೋರ್ಸ್ ಆಫ್ ಕ್ಯಾಲ್ಶಿಯಮ್. ನೆಕ್ಸ್ಟ್ ಈವ್ನಿಂಗ್ ಸ್ನ್ಯಾಕ್ಸ್ ಅರೌಂಡ್ 5 PM ಮಿಲ್ಕ್ ಅಥವಾ ಮಿಲ್ಕ್ ಶೇಕ್ ತೊಗೋಬೋದು. ಮಿಲ್ಕನ್ನು ಕನ್ಸ್ಯೂಮ್ ಮಾಡಬೇಕಲ್ಲ. ಸೊ ನೆಕ್ಸ್ಟು ಬೇಲ್ ಆರ್ ಸ್ಪ್ರೌಟ್ ಚಾಟಿ. ಎಗೇನ್ ಬೇಲ್ ಅಂದರೆ ನಾರ್ಮಲ್ ಚಾಟ್ ಬೇಲ್ ಅಲ್ಲ, ಹೆಲ್ದಿ ಬೇಲ್ ಇದು. ಓಕೆನಾ? ಎಗೇನ್ ಡಿನ್ನರಲ್ಲೂ ಅಷ್ಟೇ ಗ್ರೀನ್ ವೆಜಿಟೇಬಲ್ಸ್, ದಾಲ್, ರೈಸ್ ಅಥವಾ ರೋಟಿ. ಈಗ ನೋಡಿ, ರೋಟಿ ಇದ್ರೂ 2 ಮೀಡಿಯಮ್ ಸೈಜ್ ರೋಟೀಸು, ಮತ್ತು ರೈಸ್ ಆದರೂ ಹಾಫ್ ಪ್ಲೇಟ್. ನಾವು ಉಲ್ಟಾ ಮಾಡಿದ್ದೀವಲ್ಲ, ಹಾಫ್ ಪ್ಲೇಟ್ ರೈಸು ನಮಗೆ ಸಾಕಾಗಲ್ಲ, ಫುಲ್ 1 ಪ್ಲೇಟ್ ತೊಗೋಬೇಕು ಆ ಥರ. ನೆಕ್ಸ್ಟು ಲೇಟ್ ನೈಟಲ್ಲಿ ಆ್ಯಕ್ಚುಲಿ ಬೇಗ ಊಟ ಮಾಡಿರಬೇಕಿತ್ತು. ಸೊ ಲೇಟ್ ನೈಟಲ್ಲಿ ಏನಾಗುತ್ತೆ ಅಂದರೆ ಪ್ರೆಗ್ನೆಂಟ್ ಇರೋದ್ರಿಂದ ಹಶ್ವಾಗೋದು ಆಗುತ್ತಲ್ಲ. ಸೊ ಅವಾಗ ಏನಾದ್ರು ಡೇಟ್ಸ್ ಅಥವಾ ಖೀರ್ ಆ ಥರದ್ದು, ಅಥವಾ ಏನಾದರೂ ಎಗೇನ್ ಬೇಕಿದ್ರೆ ಮಿಲ್ಕ್ ಆ ಥರ ತೊಗೊಂಡು ಮಲ್ಕೋಬೋದು.
ದಟ್ ಇಸ್ ಫಾರ್ ವೆಜಿಟೇರಿಯನ್ಸ್. ಸಪೋಸ್ ನಾನ್ ವೆಜಿಟೇರಿಯನ್ಸ್ ಇರ್ತಾರಲ್ಲ ಅಂಥವ್ರು ಅಂತಂದರೆ ಎಗೇನ್ ನೋಡಿ ಇಲ್ಲಿ ಅವ್ರು ನಮಗೆ ನಾವು ದಾಲ್ ಯೂಸ್ ಮಾಡೋ ಕಡೆ ಅವ್ರಿಗೆ ಫಿಶ್ ಅಥವಾ ಚಿಕನ್ ಕರಿ ಆ ಥರ ತೊಗೋಬೋದು. ಅವ್ರ ಬ್ರೇಕ್ಫಾಸ್ಟ್ಗೆ ಎಗ್ನ ಆ್ಯಡ್ ಮಾಡ್ಕೋಬೋದು. ಓಕೆನಾ. ಎಗೇನಲ್ಲಿ ನಾವು ನಾನು ಸಂಜೆ ನಾರ್ಮಲ್ ಸೂಪ್ ಮಾಡಿದ್ದೀವಲ್ಲ ಅದೇ ಥರ ಅವರಿಗೆ ಚಿಕನ್ ಸೂಪ್ ತೊಗೋಬೋದು. ಬ್ರೌನ್ ರೈಸು ಮತ್ತು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್, ಸ್ಟಿಫ್ಡ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆ ಥರದನ್ನು ತೊಗೋಬೋದು. ನೆಕ್ಸ್ಟ್ ನ್ಯೂಟ್ರಿಷನ್ ಫಾರ್ ಲ್ಯಾಕ್ಟೇಟಿಂಗ್ ಮದರ್. ಏನೇನು ವಿಟಮಿನ್ಸ್ ಮಿನರಲ್ಸ್ ಹೇಳಿರ್ತೀವಿ ಪ್ರೆಗ್ನೆನ್ಸಿ ಏಕೆಂದು ಅದೆಲ್ಲನೂ ಲ್ಯಾಕ್ಟೇಟಿಂಗ್ ಮದರ್ಸ್ಗೂ ಇನ್ಕ್ಲೂಡ್ ಆಗುತ್ತೆ. ಅದ್ರ ಜೊತೆಗೆ ದೀಸ್ ಸರ್ಟೆನ್ ಫುಡ್ಸ್ ಆರ್ ಕಾಲ್ಡ್ ಎಸ್ ಗ್ಯಾಲಕ್ಟೋಗಾಕ್ಸ್. ಹಾಗಂದ್ರೆ ಏನಂದರೆ ಗ್ಯಾಲಕ್ಟೋಗಾಕ್ಸ್ ಇಸ್ ನಥಿಂಗ್ ಬಟ್ ದೀಸ್ ಆರ್ ದ ಫುಡ್ ಐಟಮ್ಸ್ ಆರ್ ದೀಸ್ ಆರ್ ದ ಸೀಡ್ಸ್ ದಟ್ ವಿಲ್ ಇಂಡ್ಯೂಸ್ ದ ಬ್ರೆಸ್ಟ್ ಮಿಲ್ಕ್. ಓಕೆನಾ. ಡೇ 1 ಸ್ಟಾರ್ಟ್ ಮಾಡಬೇಕು ಲ್ಯಾಕ್ಟೇಷನ್. ಈಗ ಮಗು ಆಗಿದ್ಮೇಲಿಂದ ಹಾಲು ಬರ್ತಾ ಇಲ್ಲ, ಮಗುಗೆ ಫೀಡ್ ಮಾಡೋಕ್ಕಾಗ್ತಾ ಇಲ್ಲ ಅನ್ನೋದು ಅಂತ ಹೇಳ್ತಾರೆ ಕಾಮನಾಗಿ. ಅದಕ್ಕೆ ರೀಸನ್ನು ಡೇ 1 ಇರುತ್ತೆ. ಅದನ್ನು ಯಾರೂ ಐಡೆಂಟಿಫೈ ಮಾಡೋದಿಲ್ಲ. ಆ ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮಲ್ಲಿ 2 ಮಂತ್ಸ್ ಆಯಿತು, 1 ಮಂತಿಂದ ನನಗೆ ಮಗುಗೆ ಸಫಿಷಿಯೆಂಟಾಗಿ ಹಾಲು ಬರ್ತಾ ಇಲ್ಲ, ಸಾಕಾಗ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಬಟ್ ಅದಕ್ಕೆಲ್ಲನೂ ನಾವು ಪ್ರೆಗ್ನೆಂಟ್ ಇದ್ದಾಗಿಂದಲೇ ಡಯಟ್ನ ಪ್ರಾಪರಾಗಿ ಫಾಲೋ ಮಾಡ್ಕೊಂಡ್ಬಂದರೆ ಇಲ್ಲಿ ಈ ಥರ ಪ್ರಾಬ್ಲಮ್ಸ್ನ ನಾವು ಫೇಸ್ ಮಾಡೋದಿಲ್ಲ. ಓಕೆನಾ. ಫೆನುಗ್ರೀಕ್ ಸೀಡ್ಸ್, ಫೀನಲ್ ಸೀಡ್ಸ್, ಪಾಪಿ ಸೀಡ್ಸ್, ಕ್ಯೂಮಿನ್ ಸೀಡ್ಸ್, ಗಾರ್ಲಿಕ್ಕು, ಬಾಟಲ್ ಗಾರ್ಡು, ಸೀಸಮ್ ಸೀಡ್ಸು, ಬಾರ್ಲಿ ಇದೆಲ್ಲನೂ ಬ್ರೆಸ್ಟ್ ಮಿಲ್ಕ್ನ ಇಂಡ್ಯೂಸ್ ಮಾಡುವಂಥ ಫುಡ್ ಐಟಮ್ಸ್. ಅಗೇನ್ this is also one healthy diet plan for the breastfeeding moms. Same as like pregnant ಅವರಿಗಿತ್ತಲ್ಲ ಅದೇ ಥರನೇ. ಇನ್ ಪ್ರೆಗ್ನೆಂಟಲ್ಲಿ 350 ಎಕ್ಸ್ಟ್ರಾ ಕ್ಯಾಲೋರೀಸ್ ತಗೋತೀವಿ. ಬಟ್ ಇನ್ ಲ್ಯಾಕ್ಟೇಟಿಂಗ್ ಟೈಮಲ್ಲಿ 600 ಎಕ್ಸ್ಟ್ರಾ ಕ್ಯಾಲೋರೀಸ್ನ ತಗೋತೀವಿ ನಾವು ಅಷ್ಟೇ. ಬ್ರೇಕ್ಫಾಸ್ಟಿಗೆ ಮಾರ್ನಿಂಗ್ ಸ್ನ್ಯಾಕ್ಸ್ ಅಂದರೆ ಕಾಫಿ ಜೊತೆ ಅಥವಾ ಟೀ ಜೊತೆ ಏನಾದರೂ ಒಂದು ಬಿಸ್ಕೆಟ್ ಆಗಿರ್ಬೋದು, ಬೇರೆ ಡೇಟ್ಸ್ ಆ ಥರ ಏನಾದರೂ ತೊಗೋಬೋದು. ಎಗೇನ್ ಮಾರ್ನಿಂಗ್ 9 o'clock ಒಂದು ಬ್ರೇಕ್ಫಾಸ್ಟ್. ಮಿಡ್ ಮಾರ್ನಿಂಗಲ್ಲಿ ಎಗೇನ್ ಸ್ನ್ಯಾಕ್ಸ್ ಅಂದರೆ ಫ್ರೂಟ್ಸು. ಇಲ್ಲಿ ಏನೇ ಸ್ನ್ಯಾಕ್ಸ್ ಆಗಿರ್ಬೋದು ಆ ಥರ ಏನೇ ಇದ್ದರೂ ಇಟ್ಸ್ ಆಲ್ ವೆರಿ ಹೆಲ್ತಿ ವೇ. ಓಕೆನಾ. ಲಂಚು 1 o'clock ಎಗೇನ್ ಈವ್ನಿಂಗ್ ಸ್ನ್ಯಾಕ್ಸು 4 o'clock 1 ಗ್ಲಾಸ್ ಆಫ್ ಮಿಲ್ಕು. ಮತ್ತು ಮಿಡ್ ಈವ್ನಿಂಗ್ ಸ್ನ್ಯಾಕ್ಸ್ ಮೀನ್ಸ್ 6 o'clock ಎಗೇನ್ ಬೇಕಾದ್ರೆ, ಯಾಕಂದರೆ ಬೇಬಿ ವಿಲ್ ಬಿ ಫೀಡಿಂಗ್ ಅಲ್ವಾ. ಸೊ ಶಿ ವಿಲ್ ಬಿ ಇವನ್ ಶಿ ವಿಲ್ ಆಲ್ಸೋ ಫೀಲ್ ಮೋರ್ ಹಂಗ್ರಿ ಡ್ಯೂರಿಂಗ್ ದಟ್ ಟೈಮ್. ಆಮೇಲೆ ಡಿನ್ನರ್ 8:30 ಡಿನ್ನರು. ಮತ್ತು ಬೆಡ್ ಟೈಮ್ ಎಗೇನ್ 1 ಗ್ಲಾಸು ಸ್ಕಿಮ್ಡ್ ಮಿಲ್ಕು ತೊಗೋಬೋದು. ಮತ್ತು ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದರೆ ಲ್ಯಾಕ್ಟೇಟಿಂಗ್ ಮದರ್ ಇದ್ದಾಗ ಏನು ಹೇಳ್ತಾರೆ ಅಂದರೆ ಏನು ಬಾಡಿ ಕಾನ್ಷಿಯಸ್ ಆಗ್ತಾರೆ. ಡೆಲಿವರಿ ಆಗೋ ತನಕ ಇಷ್ಟ ಬಂದಿದ್ದು ಹೆಂಗೆ ಬೇಕೋ ತಿನ್ಕೊಂಡಿರ್ತಾರೆ. ಒನ್ಸ್ ಮಗು ಆಗಿದ್ಮೇಲಿಂದ ವಿ ವಿಲ್ ಕಾನ್ಸಂಟ್ರೇಟ್ ಮೋರ್ ಆನ್ ಅವರ್ ಬಾಡಿ. ಆವಾಗ ನಾನು ಸಣ್ಣಗೆ ಎಷ್ಟು ಚೆನ್ನಾಗಿದೆ, ಆ ಡ್ರೆಸ್ ಆಗ್ತಾಯಿತ್ತು, ನನಗೆ ಇವಾಗ ಆಗೋದಿಲ್ಲ, ನಾನು ಇಷ್ಟು ದಪ್ಪ ಆಗಿಬಿಟ್ಟಿದ್ದೀನಿ, ಹೆಂಗೆ ವೇಟ್ ರೆಡ್ಯೂಸ್ ಮಾಡಲಿ, ಏನು ಮಾಡಲಿ ಅನ್ನೋದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ವಿ ಶುಡ್ ನಾಟ್ ಕಾನ್ಸಂಟ್ರೇಟ್ ಆನ್ ಅವರ್ ವೇಟ್ ಗೇನ್ in the first 3 to 5 months because ನಾವು ಬೇಬಿ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ದಟ್ ಈಸ್ ದ ಮೋಸ್ಟ್ ಪ್ರೆಷಿಯಸ್ ಟೈಮ್ ವೇರ್ ವಿ ಆರ್ ನರ್ಸಿಂಗ್ ದ ಬೇಬಿ ಅಲ್ವಾ. ಸೊ ಮೇನ್ಲಿ ಬೇಬಿ ನಮ್ಮನ್ನ ಡಿಪೆಂಡ್ ಆಗಿರುತ್ತೆ. ನಾವು ಯಾವ ಥರ ಆಹಾರ ತಗೋತೀವೋ ಅದ್ರ ಮೇಲೆ ನಮ್ಮ ಮಗುದು ಬೆಳವಣಿಗೆ ಇರುತ್ತೆ. ಯಾಕಂದರೆ ಅದು ಬರೀ ಅಮ್ಮನ ಮೇಲೆ ಡಿಪೆಂಡ್ ಆಗಿರುತ್ತೆ, ಅಮ್ಮನ ಹಾಲಿನ ಮೇಲೆ. ಸೊ ನಾವು ಚೆನ್ನಾಗಿ ಊಟ ತಿಂಡಿ ತಿಂದರೆ ಸೊ ಮಿಲ್ಕ್ ಸೆಕ್ರೇಷನ್ ವಿಲ್ ಬಿ ಮೋರ್ ಆ್ಯಂಡ್ ಬೇಬಿಗೂ ಸಫಿಷಿಯೆಂಟಾಗಿ ಸಿಗುತ್ತೆ. ಇಲ್ಲಾಂದರೆ ಕೆಲವು ಸತಿ ಏನಾಗುತ್ತೆ ಅಂದರೆ 2nd ಮಂತಿಂದ 1 ಮಂತಿಂದ ಇವಾಗೆಲ್ಲ ಇದು ಬರ್ತಿದ್ದೆಲ್ಲ ಲ್ಯಾಕ್ಟೋಜೆಲ್ ಅದನ್ನೇ ಪ್ರಿಪೇರ್ಡ್ ಆ ಥರ ಫುಡ್ಡನ್ನು ಮಗುಗೆ ಕೊಡೋಕೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ಮತ್ತೆ ಅದು ಅಮ್ಮ ಮಗುದು ಬಾಂಡಿಂಗ್ಸು ಇರೋದಿಲ್ಲ. 6 ಮಂತ್ಸ್ ಎಷ್ಟು ಬ್ರೆಸ್ಟ್ ಫೀಡ್ ಮಾಡ್ತೀವೋ ಅವಾಗ ಆ ತಾಯಿ ಮಗುಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಅದು ಅಮ್ಮನ ಬೇಗ ರೆಕಗ್ನೈಸ್ ಮಾಡುತ್ತೆ. ಅದು ಆ ಸ್ಪರ್ಶದಿಂದ ಮಗುಗೆಲ್ಲ ಗೊತ್ತಾಗುತ್ತೆ. ಸೊ ಬಟ್ ಇವಾಗ ಏನು ಕೆಲವರು ಏನು ಮಾಡ್ತಾರೆ ಅಂದರೆ ತುಂಬ ಫಿಗರ್ ಕಾನ್ಷಿಯಸ್ ಆ ಥರ ಇದ್ದವರು ಬಾಟಲ್ ಮಿಲ್ಕ್ಗೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಆಫ್ಟರ್ 1 ಮಂತ್. ಆವಾಗ ಬಾಟಲ್ ಮಿಲ್ಕ್ ಆ ಮಗುನ ಯಾರು ತೊಗೊಂಡು ಹೋಗಿ ಯಾರು ಕುಡಿಸಿದ್ರು ಅದಕ್ಕೇನು ಗೊತ್ತಾಗುತ್ತೆ, ಅದು ಅಲ್ಲಿ ಇದು ಮಿಸ್ ಆಗುತ್ತೆ ಬಾದಾಮಿ. ಮತ್ತು when eating any new nuts, soak them in water overnight and make it easier for your body to digest. ಮತ್ತು ನಾವು ತಿನ್ನೋ ಆಹಾರದಿಂದ ನಮ್ಮ ಮಗುಗೂ ಪ್ರಾಬ್ಲಮ್ ಆಗುತ್ತೆ. ಹೇಗೆ ಅಂದರೆ ಈಗ ಸಪೋಸ್ ಇವಾಗ ನಾನು ಚಪಾತಿ ತೊಗೋತೀನಿ ಅಂತ ಅಂದರೆ ಫಸ್ಟ್ ಇದು ಆಫ್ಟರ್ ಡೆಲಿವರಿ
ವಿತಿನ್ 1 ಮಂತ್ ಚಪಾತಿ ಆ ಥರದ ಹಾರ್ಡ್ ಫುಡ್ ತೊಗೊಂಡ್ರೆ ನನಗೆ ಡೈಜೆಸ್ಟ್ ಆಗಿಲ್ಲ ಅಂದರೆ ನನ್ನ ಮಗು ನನ್ನ ಹಾಲು ಕುಡಿಯೋದ್ರಿಂದ ನನ್ನ ಮಗುಗೂ ಹೊಟ್ಟೆ ನೋವು ಬರೋದು ಆ ಥರ ಚಾನ್ಸಸ್ ಎಲ್ಲ ಇರುತ್ತೆ. ಸೊ ನಾವು ಏನೇ ಒಂದು ಪ್ರೆಗ್ನೆನ್ಸಿಯಲ್ಲಿ ಏನು ತಿಂದರೂ ಅಷ್ಟು ಪ್ರಾಬ್ಲಮ್ ಆಗಲ್ಲ. ಬಟ್ ಒನ್ಸ್ ಏನಂತಾರೆ ಡೆಲಿವರಿ ಆದಮೇಲೆ ನಾವು ತಿನ್ನೋ ಆಹಾರದ ಮೇಲೆ ತುಂಬ ನಿಗಾ ಇಡಬೇಕು. ಇಲ್ಲಾಂದರೆ ನಮ್ಮಿಂದ ನಮ್ಮ ಮಗುಗೆ ಆಗುತ್ತೆ. ಅದು ಹೇಳಕ್ಕೆ ಬರಲ್ಲ, ಸುಮ್ಮನೆ ಅಳ್ತಾ ಇರುತ್ತೆ. ಅದಕ್ಕೆ ಹೊಟ್ಟೆ ನೋವ್ತಾ ಇದೆಯಾ, ಅದಕ್ಕೆ ಹೊಟ್ಟೆ ನೋವು ಅಂದರೆ ಹೇಗೆ ಕಾರಣ, ಅದ್ರದ್ದು ಇಂಟರ್ನಲ್ ಇಂದ ಅಲ್ಲ, ಥ್ರೂ ನಮ್ಮ ಮಿಲ್ಕ್ನ ಕೊಡ್ತಿರೋದ್ರಿಂದ ಅದಕ್ಕೆ ಆ ಥರ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅವಾಯ್ಡ್ ಫುಡ್ಸ್ ದಟ್ ಹ್ಯಾವ್ ಎಂಟಿ ಕ್ಯಾಲೋರೀಸ್, ಅಂದರೆ ಪ್ರಿಸರ್ವ್ ಫುಡ್ಸು, ರೆಡಿ ಟು ಈಟು ಮತ್ತು ಪ್ರೋಸೆಸ್ಡ್ ಫುಡ್ಸ್ ಈ ಥರದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ವಿತ್ ಇನ್ಕ್ಲೂಡ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಟ್ರೆಡಿಷ್ನಲ್ ಅಂತ ಲೋಕಲ್ ಫುಡ್ಸ್. ಮನೆಯಲ್ಲಿ ಒಂದು ಆಹಾರ ಪದ್ಧತಿ ಅಂತ ಮಾಡ್ಕೊಂಡು ಬಂದಿರ್ತಾರಲ್ಲ, ಡ್ಯೂರಿಂಗ್ ಅಂದರೆ ಬಾಣಂತನ ಮಾಡಬೇಕಾದ್ರೆ ಈ ಥರದ್ದೇ ಸ್ಟ್ರಿಕ್ಟ್ ರೂಲ್ಸ್ ಅಂತ ಹೇಳಿರ್ತಾರೆ, ಈ ಥರದ್ದೇ ಊಟ ತೊಗೋಬೇಕು, ಇದು ತೊಗೋಬಾರ್ದು, ಅದು ತೊಗೋಬಾರ್ದು ಅಂತ. ಸೊ ಆ ಥರದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕೆಂದರೆ ನಮ್ಮ ಹಿರಿಯರು ಮಾಡಿರೋದು ಏನೋ ಒಂದು ಉದ್ದೇಶದಿಂದನೇ ಮಾಡಿರ್ತಾರೆ, ಬಟ್ ಈಗಿನ ಜನ್ರೇಷನ್ಗೆ ಅದು ಗೊತ್ತಿರೋದಿಲ್ಲ. ಸೊ ಅದನ್ನು ಫಾಲೋ ಮಾಡಬೇಕು. ಸೊ ಇಟ್ ಅವರ್ ಬಾಡಿ ವಿಲ್ ಈಸಿಲಿ ಡೈಜೆಸ್ಟೆಡ್. ಸೊ ಹೆಲ್ತಿ ಹೆಲ್ತ್ ಈಸ್ ನಾಟ್ ಎ ಗೋಲ್. ಅದು ನಾವು ಅಚೀವ್ ಮಾಡೋಕ್ಕಾಗಲ್ಲ. ಈಗ ನಾನು ಸರ್ಟೆನ್ ಒಂದು ಗೋಲ್ ಇಟ್ಕೊಂಡು ಹೇಳ್ಬೋದು, ನಾನು 2022ಗೆ ಇಂಥ ಇದನ್ನು ತೊಗೋಬೇಕು, ಏನೋ ಒಂದು ಮನೆ ತೊಗೋಬೇಕು, ಅಥವಾ ಒಂದು ಕಾರ್ ತೊಗೋಬೇಕು, ಅಥವಾ ನಾನು ಆಫೀಸಲ್ಲಿ ಇಂಥ ಪೊಸಿಷನಲ್ಲಿ ಇರಬೇಕಂತ ಗೋಲ್ ನಮ್ಗೆ ಸೆಟ್ ಮಾಡಿ ನಾವು ವರ್ಕ್ ಮಾಡ್ಬೋದು. ಬಟ್ ಹೆಲ್ತಿಗೆ ಆ ಥರ ಆಗೋದಿಲ್ಲ. ಇಟ್ಸ್ ಅ ವೇ ಆಫ್ ಲಿವಿಂಗ್. ಯುವರ್ ಬಾಡಿ ಈಸ್ ಫೈನ್ಲಿ ಟ್ಯೂನ್ಡ್ ವೆಹಿಕಲ್. ಗಿವ್ ಇಟ್ ದ ಗುಡ್ ಫ್ಯೂಯಲ್ ಸೊ ದಟ್ ಇಟ್ ವಿಲ್ ಟೇಕ್ ಯು ಟು ದ ಪ್ಲೇಸ್ ಎಲ್ಲಿಗೆ ಬೇಕೋ ಅಲ್ಲಿಗೆ ಕರೆಕ್ಟಾಗಿ ಕರ್ಕೊಂಡು ಹೆಲ್ತಿಯಾಗಿ ಹೆಂಗಿರ್ಬೇಕಂತ ನಾವು ಅನ್ಕೊತೀವೋ ಆ ಥರ ನಮ್ಮ ಬಾಡಿ ನಮಗೆ ಹೆಲ್ಪ್ ಮಾಡುತ್ತೆ, ಸಪೋರ್ಟ್ ಮಾಡುತ್ತೆ. ಸೊ ಥ್ಯಾಂಕ್ ಯು. ಈಗ ನಾನು ಹೇಳಿದ್ದು ಲೈಕ್ ಆಫ್ಟರ್